ಆತ್ಮೀಯ ತರಬೇತಿದಾರರೇ, ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ಇಂದಿನ ತರಗತಿಯಲ್ಲಿ ಪವರ್ ಟ್ರಾನ್ಸ್ಮಿಷನ್ ಬೈ ಗೇರ್, what is gear, different types of gear and its application of gears ಇವುಗಳನ್ನ ನೋಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಸ್ಪರ್ ಗೇರ್ಸ್ ಎಲಿಮೆಂಟ್ಸ್ ಬಗ್ಗೆ ತಿಳಿಕೋ, ಅಂದರೆ ಗೇರ್ ಟರ್ಮಿನಾಲಜಿ ಅಂತ ನಾವು ಕರಿತೀವಿ. ಈ ಸ್ಪರ್ ಗೇರ್ಸ್ ನಲ್ಲಿ ಬರ್ತಕ್ಕಂಥ ಭಾಗಗಳು ಯಾವ್ಯಾವುದು, ಟರ್ಮಿನಾಲಜಿ ಏನು, ದಟ್ ಮೀನ್ಸ್ ಎಲಿಮೆಂಟ್ಸ್ಗಳು ಯಾವುದು ನೋಡ್ತಾ ಹೋಗೋಣ. ಬೇಸಿಕ್ ಎಲಿಮೆಂಟ್ಸ್ ಅನ್ನ ನೀವು ಈ ಒಂದು ಚಿತ್ರದಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ಇಲ್ಲಿ ನಿಮಗೆ ಒಂದು ಕಡೆಯಿಂದ ಇಲ್ಲಿ ಪಿಚ್ ಸರ್ಕಲ್ ಅಂತಿದೆ, ಔಟ್ಸೈಡ್ ಆರ್ ಅಡೆಂಡಮ್ ಸರ್ಕಲ್ ಅಂತ ಇದೆ, ಸರ್ಕ್ಯುಲರ್ ಪಿಚ್ ಅಂತಿದೆ, ಪೇಸ್ ಆರ್ ಲ್ಯಾಂಡ್ ಅಂತ ಇದೆ, ಟೂತ್ ಥಿಕ್ನೆಸ್ ಇದೆ, ಪೇಸ್ ಇದೆ, ಪ್ಲಾಂಕ್ ಇದೆ, ಟಾಪ್ ಲ್ಯಾಂಡ್ ಇದೆ, ಅಡೆಂಡಮ್, ಡಿಡೆಂಡಮ್, ಬಾಟಮ್ ಲ್ಯಾಂಡ್, ಪಿಚ್ ರೇಡಿಯಸ್, ಫಿಲ್ಲೆಟ್, ರೂಟ್ ಸರ್ಕಲ್, ಬೇಸ್ ಸರ್ಕಲ್. So like that there are so many elements in this gears, spur gear. So then ಈಗ ನಿಮ್ಗೆ ಈಗ ನೋಡ್ಬಿಟ್ರೆ ಒಂದೊಂದು ತಿಳ್ಕೊಳ್ಬೇಕು, ಪ್ರತಿಯೊಂದನ್ನು ವಿವರವಾಗಿ ನಾವು ಪ್ರತಿಯೊಂದು ಎಲಿಮೆಂಟ್ ಅನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸ್ಪರ್ ಗೇರ್, ಇಟ್ ಇಸ್ ಅ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಗೇರ್ಸ್. ಈ ಸ್ಪರ್ ಗೇರು ಎಲ್ಲಾ ಗೇರ್ಗಳಲ್ಲೂ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದಿ ಗೇರ್ಸ್. ಟೂ ಪ್ಯಾರಲಲ್ ಶಾಫ್ಟ್ಸ್ ನಡುವೆ ಡ್ರೈವ್ ಅನ್ನು ನಾವು ಪವರ್ ಅನ್ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಈ ಗೇರ್ ಅನ್ನ ಉಪಯೋಗಿಸ್ತೀವಿ ಅಂತ ಇಂದಿನ ತರಗತಿನಲ್ಲಿ ನೋಡಿದ್ವಿ. ಇಲ್ಲಿ ನಾವು ಇದರದ್ದು ಎಲಿಮೆಂಟ್ಸ್ ತಿಳ್ಕೊಳ್ಳೋಕೆ ಬಂದಿದ್ದೀವಿ. ಈ ಸ್ಪರ್ ಗೇರ್ ಟೂತ್ ಪ್ರಪೋರ್ಷನ್ಸ್ ಇದೆಯಲ್ಲ, ಟೂತ್ ಮೀನ್ಸ್ ಟೀತ್ ಅಂತ ಕರಿತೀವಿ. ಈ ಟೂತ್ ಪ್ರಪೋರ್ಷನ್ಸ್ ಅನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕಲ್ಲ, ಒಂದು ಯೂನಿಟ್ ಬೇಕು, ಎಕ್ಸ್ಪ್ರೆಸ್ ಮಾಡ್ತೀವಿ. ಹಾಗಾಗಿ ಈ ಮಾಡ್ಯೂಲ್ ಅಂದ್ರೆ ಏನು? ಮಾಡ್ಯೂಲ್ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ರೇಷಿಯೋ ಆಫ್ ಪಿಚ್ ಡಯಾಮೀಟರ್ ಟು ದಿ ನಂಬರ್ ಆಫ್ ಟೀತ್ ಆಫ್ ಎ ಗೇರ್. ಆಯ್ತಲ್ಲ, ಮಾಡ್ಯೂಲ್ ಅಂದ್ರೆ ಇದು ಪಿಚ್ ಡಯಾಮೀಟರ್ ರೇಷಿಯೋ ಮತ್ತೆ ಗೇರ್ ಟೀತ್ ಎರಡರ ರೇಷಿಯೋ ಅನುಪಾತವನ್ನು ನಾವೇನಂತ ಕರಿತೀವಿ, ಮಾಡ್ಯೂಲ್ ಅಂತ ನಾವು ಕರಿತೀವಿ. The module is denoted by the letter M and it is expressed in millimeter. ಈ ಮಾಡ್ಯೂಲ್ ಅನ್ನು ನಾವು ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಎಂ ಲೆಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಮತ್ತೆ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ ಇದನ್ನ? ಮಿಲಿಮೀಟರ್. ಎಂಎಂ ನಲ್ಲಿ ನಾವೇನ್ ಮಾಡ್ತೀವಿ ಇದನ್ನ? The module is one of the major determining parameters of the ಯಾವುದೇ ಒಂದು ಗೇರ್ ಅನ್ನ ನಾವು ಮೆಜರ್ ಮಾಡುವಂತ ಸಂದರ್ಭದಲ್ಲಿ ಈ ಮಾಡ್ಯೂಲ್ ಮುಖ್ಯವಾದಂತದ್ದು ಪ್ಯಾರಾಮೀಟರ್ಸ್ ನಾವು ಮೆಜರ್ ಮಾಡ್ತಕ್ಕಂಥದ್ದು. ಸೊ ಮಾಡ್ಯೂಲ್ ಇಸ್ ದ ರೇಷಿಯೋ ಆಫ್ ದ ಡಯಾಮೀಟರ್ ಟು ದಿ ನಂಬರ್ ಆಫ್ ಟೀತ್ ಆಫ್ ಎ ಗೇರ್. ಸರ್ಕಲ್ ಅನ್ನು ನೋಡೋಣ. ಏನು ಪಿಚ್ ಸರ್ಕಲ್ ಅಂದ್ರೆ? ಇಟ್ ಈಸ್ ದ ಇಮ್ಯಾಜಿನರಿ ಸರ್ಕಲ್ ಆನ್ ವಿಚ್ ಟೂ ಮೇಟಿಂಗ್ ಗೇರ್ಸ್ ಸೀಮ್ಸ್ ಟು ಬಿ ರೋಲಿಂಗ್. ಇದು ಒಂದು ಇಮ್ಯಾಜಿನರಿ ಸರ್ಕಲ್. ಈ ಗೇರ್ ಕ್ಯಾಲ್ಕುಲೇಷನ್ಸ್ ಇದೆಯಲ್ಲ, ಈ ಗೇರ್ ಕ್ಯಾಲ್ಕುಲೇಷನ್ ಬೇಸ್ಡ್ ಆನ್ ದೀಸ್ ಪಿಚ್ ಸರ್ಕಲ್. ಯಾವ ಸರ್ ಹಾಗಾದ್ರೆ ಎಲ್ಲಿರ್ತದೆ ಸರ್ ಅದು ಅಂದ್ರೆ ಇಲ್ಲಿದೆ ನೋಡಿ ತರಬೇತಿದಾರೆ. ಈ ಸ್ಪರ್ ಗೇರ್ ನಲ್ಲಿ ಪಿಚ್ ಸರ್ಕಲ್ ಅನ್ನ ನಾವು ಎಲ್ಲಿ ತೋರಿಸಿದೀವಿ ನೋಡಿ, ಇಲ್ಲಿದೆ ನೋಡಿ, ನಾನು ಇಲ್ಲಿ ಆರೋ ಮಾರ್ಕಲ್ ತೋರಿಸ್ತಾ ಇದ್ದೀನಿ. ಈ ಸೆಂಟ್ರಲ್ ಇಲ್ಲಿ ಮೇಲ್ಗಡೆ ಒಂದು ಡಯಾಮೀಟರ್ ಇದೆ, ಅಡೆಂಡಮ್ ಸರ್ಕಲ್ ಅಂತ. ಅದ್ರ ಕೆಳಗಡೆ ಬಂದ್ರೆ ದಿಸ್ ಇಸ್ ಕಾಲ್ಡ್ ಪಿಚ್ ಸರ್ಕಲ್ ಅಂತ ಕರಿತೀವಿ. ಇಟ್ ಈಸ್ ಅನ್ ಇಮ್ಯಾಜಿನರಿ ಸರ್ಕಲ್ on which
two mating hairs seems to be rolling. So this is pitch circle. ಇಲ್ಲಿದೆ. ಮುಂದಿನ ಒಂದು ಎಲಿಮೆಂಟ್ ಸರ್ಕ್ಯುಲರ್ ಪಿಚ್, CPR ಅಂತ ಕರಿತೀವಿ. ವಾಟ್ ಇಸ್ ಕಾಲ್ಡ್ ಸರ್ಕ್ಯುಲರ್ ಪಿಚ್? ಇಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದಿ ಪಾಯಿಂಟ್ ಆಫ್ one tooth to the corresponding point of the adjacent teeth or tooth measured on pitch circle. ಈ ಪಿಚ್ ಸರ್ಕಲ್ ನಲ್ಲಿ ಈ ಪಿಚ್ ಅನ್ನ ನಾವೇನ್ ಮಾಡ್ತೀವಿ, ಮೆಜರ್ ಮಾಡ್ತೀವಿ. ಸಾಮಾನ್ಯವಾಗಿ ನಿಮಗೆ ಥ್ರೆಡ್ಸ್ ಎಲ್ಲ ಪಿಚ್ ಅನ್ನ ಹೇಳುವಾಗ ಹೇಳಿದೀನಿ, ಇಟ್ ಈಸ್ the difference between one teeth to the corresponding to the other teeth ಅಂತ ಹೇಳಿದೀವಿ. ಇಲ್ಲೂ ಅದೇ ಹೇಳ್ತಾ ಇದೆ, distance from point of one tooth to the corresponding point of the another tooth. That is called pitch ಅಂತ ನಾವು ಕರಿತೀವಿ. ಸರ್ಕ್ಯುಲರ್ ಪಿಚ್ ಇಲ್ಲಿದೆ ನೋಡಿ, ಇಲ್ಲಿ ಮೇಲ್ಗಡೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. This is called circular pitch. Pitch circle diameter ನೆಕ್ಸ್ಟ್ PCD ಅಂತ ಕರಿತೀವಿ. ಈ ಪಿಚ್ ಸರ್ಕಲ್ ಡಯಾಮೀಟರ್ ಅಂದ್ರೆ ದ ಡಯಾಮೀಟರ್ ಇಸ್ ಕಾಲ್ಡ್ ಪಿಚ್ ಸರ್ಕಲ್ ಡಯಾಮೀಟರ್. PCD ಆರ್ ಸಿಂಪ್ಲಿ ಪಿಚ್ ಡಯಾಮೀಟರ್ ಅಂತ ಕರಿತೀವಿ. ಇಟ್ ಡಿನೋಟೆಡ್ ಬೈ ದ ಲೆಟರ್ D ವಿತ್ ಪ್ರಾಪರ್ ಸಬ್ಸ್ಕ್ರಿಪ್ಟ್. ಎಕ್ಸಾಂಪಲ್ D1, ಪಿನಿಯನ್ ಗೇರ್ ಆದ್ರೆ D1 ಅಂತ ಕರಿತೀವಿ, ಮೇಟಿಂಗ್ ಗೇರ್ ಆದ್ರೆ ಸ್ಮಾಲ್ D2 ಅಂತ ನಾವು ಕರಿತೀವಿ. ದಿಸ್ ಇಸ್ ಪಿಚ್ ಸರ್ಕಲ್ ಡಯಾಮೀಟರ್. PCD ಅಂತ ಇದೆ ಇಲ್ಲಿ ನೋಡಿ, ಪಿಚ್ ಸರ್ಕಲ್ ಡಯಾಮೀಟರ್ ಇದನ್ನೇ ನಾವು ಅಂತ ಕರಿತೀವಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಪಿಚ್ ಸರ್ಕಲ್ ಡಯಾಮೀಟರ್ಸ್ ಅಂತ ನಾವು ಕರಿತೀವಿ. PCD. ಇನ್ನೊಂದು ಅಡೆಂಡಮ್ ಸರ್ಕಲ್ ಅಂತ ಕರಿತೀವಿ. ಅಡೆಂಡಮ್ ಸರ್ಕಲ್ ಇಲ್ಲಿದೆ ನೋಡಿ, ಮೇಲ್ಗಡೆ ಇದೆ. ದಿಸ್ ಇಸ್ ಕಾಲ್ಡ್ ಅಡೆಂಡಮ್ ಸರ್ಕಲ್. ಔಟ್ ಸೈಡ್ ಅಡೆಂಡಮ್ ಸರ್ಕಲ್. ಮೇಲ್ಗಡೆ ಇರೋದು ಔಟ್ ಸೈಡ್, ಕೆಳಗಡೆ ಇರೋದು ಅಡೆಂಡಮ್ ಸರ್ಕಲ್ ಅಂತ ಬರುತ್ತೆ, ಹೇಳ್ತೀನಿ. ಇದು ಅಡೆಂಡಮ್ ಸರ್ಕಲ್, ಔಟ್ ಸೈಡ್ ಆರ್ ಅಡೆಂಡಮ್ ಸರ್ಕಲ್. Addendum circle or outside circle bounds the outer edge of the teeth of a gear and its diameter is denoted by DA. ಇದು addendum circle ಅನ್ನ ಯಾವ ರೀತಿ ನಾವು diameter ನ ಗುರುತಿಸ್ತೀವಿ, DA ಅಂತ ನಾವು ಗುರುತಿಸ್ತೀವಿ. So then another one is called root circle ಅಂತ ಕರಿತೀವಿ. ಈ root circle, that is the bottom circle. ಇಲ್ಲಿದೆ ನೋಡಿ root circle, ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸೆಂಟರ್ ಪಾಯಿಂಟ್ ಇಂದ ಈ ಕಡೆ ಇದೆಯಲ್ಲ, ಇದನ್ನ ನಾವು ರೂಟ್ ಸರ್ಕಲ್ ಅಂತ ಕರಿತೀವಿ. ಸೊ ದ ರೂಟ್ ಸರ್ಕಲ್ ಆರ್ ಡೆಡೆಂಡಮ್ ಸರ್ಕಲ್. ಇಟ್ಸ್ ರೂಟ್ ಸರ್ಕಲ್ ಗೆ ಇನ್ನೊಂದು ಹೆಸರು ಡೆಡೆಂಡಮ್ ಸರ್ಕಲ್ ಅಂತ ಕೂಡ ನಾವು ಕರಿತೀವಿ. ಸೊ ದಿಸ್ ಬೌನ್ಸ್ ಟು ದ ಬಾಟಮ್ ಆಫ್ ದ ಟೀತ್ ಅಂಡ್ ಇಟ್ ಈಸ್ ಡಯಾಮೀಟರ್ ಇಸ್ ಡಿನೋಟೆಡ್ ಬೈ DF ಅಂತ ನಾವು ಕರಿತೀವಿ. ಅನದರ್ ಒನ್ ಎಲಿಮೆಂಟ್ ಬೇಸ್ ಸರ್ಕಲ್ ಅಂತಿದೆ. ಈ ರೂಟ್ ಸರ್ಕಲ್ ಮೇಲ್ಗಡೆ ಇರ್ತಕ್ಕಂಥದ್ದು, ಡೆಡೆಂಡಮ್ ಸರ್ಕಲ್ ಗಿಂತ ಮೇಲ್ಗಡೆ ಇರ್ತಕ್ಕಂಥದ್ದನ್ನ ನಾವು DB ಅಂತ ಕರಿತೀವಿ. ದಿಸ್ ಈಸ್ ದ ಸರ್ಕಲ್ ಫ್ರಮ್ ವಿಚ್ ದ ಇನ್ವಲೇಟ್ ಟೂತ್ ಪ್ರೊಫೈಲ್ ಇಸ್ ಡೆವಲಪ್ಡ್. ಈ ಟೀತ್ ಪ್ರೊಫೈಲ್ ಇದೆಯಲ್ಲ, ಈ ಪ್ರೊಫೈಲ್ ಇನ್ವಲೇಟ್ ಇದೆಯಲ್ಲ, ಇದನ್ನ ನಾವು ಡೆವಲಪ್ ಮಾಡ್ತಕ್ಕಂಥದ್ದೇ ಈ ಸರ್ಕಲ್ ಆಧಾರದ ಮೇಲೆ. ದಿಸ್ ಈಸ್ ದ ಸರ್ಕಲ್ ಫ್ರಮ್ ವಿಚ್ ದ ಇನ್ವಲೇಟ್ ಟೂತ್ ಪ್ರೊಫೈಲ್ ಇಸ್ ಡೆವಲಪ್ಡ್. Its diameter is denoted by DB. ಇದನ್ನ ಯಾವುದರಲ್ಲಿ ನಾವು ಕರಿತೀವಿ, DB ಅನ್ನೋ ಡಯಾಮೀಟರ್ ಅಲ್ಲಿ ನಾವು ಕರಿತಾ ಹೋಗ್ತೀವಿ. ದೆನ್ ಅಡೆಂಡಮ್ ಅಂತ ಹೇಳಿದೆ ನಾನು. ಇಲ್ಲಿ ಈಗ ನೀವು ಅಡೆಂಡಮ್ ಸರ್ಕಲ್ ನೋಡಿದ್ರಿ, ಟಾಪ್ ಸರ್ಕಲ್, ಕೆಳಗಡೆ ರೂಟ್ ಸರ್ಕಲ್ ನೋಡಿದ್ರಿ, ಅದು ಡೆಡೆಂಡಮ್ ಸರ್ಕಲ್ ಅಂತ. ಈಗ ಅಡೆಂಡಮ್ ಅಂದ್ರೆ ಏನು ಅಂತ ನೋಡೋಣ. ಇಟ್ ಇಸ್ ದ ರೇಡಿಯಲ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಿಚ್ ಸರ್ಕಲ್ ಅಂಡ್ ದಿ ಅಡೆಂಡಮ್ ಸರ್ಕಲ್ and is denoted by HA. ನೋಡಿ ಇಲ್ಲಿದೆ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದು ಅಡೆಂಡಮ್ ಸರ್ಕಲ್ ಅಂತ ಕರಿತೀವಿ. ಇದು ರೇಡಿಯಲ್ ಡಿಸ್ಟೆನ್ಸ್ ಬಿಟ್ವೀನ್ ದಿ, ಮೇಲ್ಗಡೆ ಇರ್ತಕ್ಕಂಥದ್ದು ಇಲ್ಲಿದು ಪಿಚ್ ಸರ್ಕಲ್ ಮತ್ತೆ ಅಡೆಂಡಮ್ ಸರ್ಕಲ್, ಮೇಲ್ಗಡೆ ಸರ್ಕಲ್. ಇವೆರಡರ ಡಿಸ್ಟೆನ್ಸ್ ಅನ್ನ ನಾವೇನಂತ ಕರಿತೀವಿ, ಈ ಡಿಸ್ಟೆನ್ಸ್ ಅನ್ನ ಇಲ್ಲಿ ತೋರಿಸ್ತಿದ್ದೀನಿ ಚಿತ್ರದಲ್ಲಿ. ಇದನ್ನ ನಾವು ಅಡೆಂಡಮ್ ಸರ್ಕಲ್ ಅಂತ ನಾವು ಕರಿತೀವಿ. ಇದನ್ನ ಏನ್ ಲೆಟರ್ ಇಂದ ನಾವು ಡಿನೋಟ್ ಮಾಡ್ತೀವಿ ಅಂದ್ರೆ HA ಅನ್ನೋ ಲೆಟರ್ ಇಂದ ಇದನ್ನ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಡೆಡೆಂಡಮ್ ಅಂತ ಕರಿತೀವಿ. ಡೆಡೆಂಡಮ್ ಅಂದ್ರೆ ಇದರ ಕೆಳಗಡೆ ಇದೆ ನೋಡಿ, ಇಲ್ಲಿ ಇಟ್ ಇಸ್ ದ ರೇಡಿಯಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಿಚ್ ಸರ್ಕಲ್ ಟು ದ ಯಾವ ಸರ್ಕಲ್, ರೂಟ್ ಸರ್ಕಲ್ ಅಥವಾ ಡೆಡೆಂಡಮ್ ಸರ್ಕಲ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಡೆಡೆಂಡಮ್. ಇಟ್ ಕ್ಯಾನ್ ಬಿ ಡೊನೇಟೆಡ್ ಬೈ HF. HA ಅಂದ್ರೆ ಅಡೆಂಡಮ್, HF ಅಂದ್ರೆ ಡೆಡೆಂಡಮ್ ಅಂತ ನಾವು ಕರಿತೀವಿ. Another one important point is called land. So the land and the bottom land are surface at the top of the tooth and bottom of the tooth space respectively. ಇಲ್ಲಿ ಲ್ಯಾಂಡ್ ಇಲ್ಲಿ ತೋರಿಸ್ತೀವಿ ನೋಡಿ, ಟೀತ್ ಮೇಲ್ಗಡೆ ಪೋರ್ಷನ್ಸ್ ಇದೆಯಲ್ಲ, ಇದನ್ನೇ ನಾವು ಲ್ಯಾಂಡ್ ಅಂತ ಕರೀತಕ್ಕಂಥದ್ದು. ಇದನ್ನ ಟಾಪ್ ಲ್ಯಾಂಡ್ ಅಂತ ಕರಿತೀವಿ.
ಇದಕ್ಕೆ ಸರಿಯಾಗಿ ಕೆಳಗಡೆ ಬಂದ್ರೆ ನೋಡಿ ಇಲ್ಲಿ ನಾವು ಅದನ್ನ ಬಾಟಮ್ ಲ್ಯಾಂಡ್ ಅಂತ ನಾವು ಕರಿತೀವಿ. ಅಂದ್ರೆ ದ ಲ್ಯಾಂಡ್ ಬಾಟಮ್ ಲ್ಯಾಂಡ್ ಆರ್ ಸರ್ಫೇಸ್ ಅಟ್ ದ ಟಾಪ್ ಆಫ್ ದ ಟೂತ್ ಅಂಡ್ ದ ಬಾಟಮ್ ಆಫ್ ದ ಟೂತ್ ಸ್ಪೇಸ್, ಅದ್ರ ಕೆಳಗಡೆ ಇರ್ತಕ್ಕಂಥದ್ದನ್ನ ನಾವು ಬಾಟಮ್ ಲ್ಯಾಂಡ್ ಅಂತ ಕರಿತೀವಿ. ಒಂದು ಟಾಪ್ ಲ್ಯಾಂಡ್, ಇನ್ನೊಂದು ಬಾಟಮ್ ಲ್ಯಾಂಡ್. ಎರಡು ಲ್ಯಾಂಡ್ ಅನ್ನು ನಾವು ಈ ಒಂದು ಸ್ಪರ್ ಗೇರ್ ನಲ್ಲಿ ಎಲಿಮೆಂಟ್ಸ್ ನಾವು ನೋಡಬಹುದು. ಇನ್ನೊಂದು ವರ್ಕಿಂಗ್ ಡೆಪ್ತ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ದ ಡಿಸ್ಟೆನ್ಸ್ ಆಫ್ ಎಂಗೇಜ್ಮೆಂಟ್ ಆಫ್ ಟೂ ಮೇಟಿಂಗ್ ಗೇರ್ಸ್. ಈ ಗೇರ್ಸ್ ಹೀಗೆ ಎಂಗೇಜ್ ಆಗುತ್ತಲ್ಲ, ದಿಸ್ ಇಸ್ ದ ಡಿಸ್ಟೆನ್ಸ್ ಆಫ್ ಎಂಗೇಜ್ಮೆಂಟ್ ಆಫ್ ಟೂ ಮೇಟಿಂಗ್ teeth and is equal to the sum of addendum of the mating teeth of the two gears in the case of standard system and is expressed as 2HA ಅಂತ ನಾವು ಕರಿತೀವಿ. ಇದು ವರ್ಕಿಂಗ್ ಡೆಪ್ತ್. ಇದು ಮೇಟಿಂಗ್ ಆದಾಗ, ಗೇರ್ ಮೇಟಿಂಗ್ ಆದಾಗ, ಟೀತ್ ಮೇಟಿಂಗ್ ಆದಾಗ, ಮ್ಯಾಚಿಂಗ್ ಆದಾಗ ನಮಗೆ ಗೊತ್ತಾಗುತ್ತೆ. ಅದನ್ನ ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು? 2HA ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಇದಿಷ್ಟು ಪ್ರಮುಖವಾದಂತ ಎಲಿಮೆಂಟ್ಸ್. ಈಗ ಇನ್ನೊಂದ್ಸಲ ಹೇಳ್ತೀನಿ. ಪಿಚ್ ಸರ್ಕಲ್ ಇದೆ, PCD ಪಿಚ್ ಸರ್ಕಲ್ ಡಯಾಮೀಟರ್, ರೂಟ್ ಸರ್ಕಲ್ ಅಥವಾ ಡಿಡೆಂಡಮ್ ಸರ್ಕಲ್, ಅಡೆಂಡಮ್ ಸರ್ಕಲ್, ಮಾಡ್ಯುಲೆ, ದೆನ್ ಅಡೆಂಡಮ್, ಡಿಡೆಂಡಮ್, ಟಾಪ್ ಲ್ಯಾಂಡ್, ಪೇಸ್. ಸೊ these are all the phenolate, these are all the different elements of the gear train. ಸ್ಪರ್ ಗೇರ್ ಅಂತ ನಾವು ಕರಿತೀವಿ. ಸ್ಪರ್ ಗೇರ್ ಅಲ್ಲಿರ್ತಕ್ಕಂಥ ಡಿಫರೆಂಟ್ ಎಲಿಮೆಂಟ್ಸ್. ಇನ್ನು ಗೇರ್ ಅನ್ನ ನಾವು ಯಾವ ಪರ್ಪಸ್ ಯೂಸ್ ಮಾಡ್ತೀವಿ ಅಂತ ಇಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡುವಾಗ ಹೇಳಿದೀವಿ. ಚೈನ್ ದ ವೆಲಾಸಿಟಿ ರೇಷಿಯೋ ಅಂತ ಕೇಳಿದ್ವಿ. ಹಾಗಾಗಿ ಇಲ್ಲಿ ವೆಲಾಸಿಟಿ ರೇಷಿಯೋ ಆಫ್ ಗೇರ್ ಟ್ರೈನ್ ಏನು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ದ ಗೇರ್ ಟ್ರೈನ್ ಟ್ರಾನ್ಸ್ಮಿಟ್ ಮೋಷನ್ ವಿತೌಟ್ ಸ್ಲಿಪ್. ಗೇರ್ ಟ್ರೈನ್ ಅಲ್ಲಿ ಏನು ನಾವು ಟಾರ್ಕ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ತೀವಿ, ಸ್ಲಿಪ್ ಆಗಲ್ಲ. ಇಟ್ ಇಸ್ ಎ ಪಾಸಿಟಿವ್ ಡ್ರೈವ್ ಅಂತ ನಾವು ತಿಳ್ಕೊಂಡಿದೀವಿ. ಹಾಗಾಗಿ ಡಿಫರೆಂಟ್ ಸ್ಪೀಡ್ಸ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಶಿಫ್ಟಿಂಗ್ ದ ಗೇರ್ ಪೊಸಿಷನ್ ಇನ್ ದ ಗೇರ್ ಬಾಕ್ಸ್. ಈಗಾಗಲೇ ನಾವು ನಮ್ಮ ಲೇತ್ ಹೆಡ್ ಸ್ಟಾಕ್ ನಲ್ಲಿ ನಾವು ನೋಡ್ತೀವಿ. ನಮಗೆ ಬೇಕಾದಂತ ಸ್ಪೀಡ್ ರೇಷಿಯೋ ಕಡಿಮೆ ಮಾಡ್ಲಿಕ್ಕೆ ಮತ್ತೆ ಜಾಸ್ತಿ ಮಾಡ್ಲಿಕ್ಕೆ ನಾವು ಹೇಗೆ ಚೇಂಜ್ ಮಾಡ್ತೀವಿ ಸ್ಪೀಡ್ ಅನ್ನ, ಗೇರ್ ರೇಷಿಯೋನ? ಶಿಫ್ಟಿಂಗ್ ದಿ ಲೆವರ್. ಆ ಗೇರ್ ಅನ್ನ ಶಿಫ್ಟ್ ಮಾಡೋದ್ರಿಂದ, ಒಂದು ಲೆವರ್ ಕೊಟ್ಟಿರ್ತಾನೆ, ಆ ಲೆವರ್ ಅನ್ನ ನೀವು ಹೀಗೆ ತಿರುಗಿಸಿದ್ರೆ ಏನಾಗುತ್ತೆ? ಆ ಗೇರ್ ಏನಾಗುತ್ತೆ? ಮ್ಯಾಚ್ ಆಗುತ್ತೆ. ಡಿಫರೆಂಟ್ ಸ್ಪೀಡ್ಸ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಶಿಫ್ಟಿಂಗ್ ದ ಗೇರ್ ಪೊಸಿಷನ್ ಇನ್ ದ ಗೇರ್ ಬಾಕ್ಸ್. ಗೇರ್ ಬಾಕ್ಸ್ ಅಲ್ಲಿ ನಾವು ಶಿಫ್ಟಿಂಗ್ ಮಾಡೋದ್ರ ಮೂಲಕ ನಮಗೆ ಬೇಕಾದಂತ ಸ್ಪೀಡ್ ರೇಸ್ಗೆ ನಾವು ಹೋಗ್ತೀವಿ. ಈ ಗೇರ್ ಟ್ರೈನ್ ನಲ್ಲಿ ಸೊ ಇದು ಸ್ವಿಯಲ್ ಆರ್ಮ್ ಅನ್ನ ಕೊಟ್ಟಿದ್ದಾನೆ. ಸ್ಪೀಡ್ ಚೈನ್ ಸ್ವೇಲಿಂಗ್ ಅಂಡ್ ಸ್ಲೈಡಿಂಗ್ ಆರ್ಮ್ ಅನ್ನ ಇಲ್ಲಿ ನೀವು ನೋಡ್ತೀರಿ ಈ ರೀತಿ. ದಿಸ್ ಇಸ್ ಕಾಲ್ಡ್ ಮೈನ್ ಸ್ಪಿಂಡಲ್. ಇದು ಮೈನ್ ಸ್ಪಿಂಡಲ್. ಇಲ್ಲಿ ಹೀಗೆ ಸ್ಲೈಡ್ ಮಾಡಿ. ದಿಸ್ ಫಿಗರ್ ಶೋಸ್ ದ ಚೈನ್ ಬೈ ಸ್ವೇಲಿಂಗ್ ಅಂಡ್ ಸ್ಲೈಡಿಂಗ್ ದ ಸ್ವಿಯಲ್ ಆರ್ಮ್ ಇನ್ ನಾರ್ಟನ್ ಗೇರ್ ಬಾಕ್ಸ್ ಆಫ್ ಲೇತ್. ನಮ್ಮ ಲೇತ್ ನಲ್ಲಿ ಹೆಡ್ ಸ್ಟಾಕ್ ನಲ್ಲಿ ಇರತಕ್ಕಂಥದ್ದು ನಾರ್ಟನ್ ಗೇರ್ ಬಾಕ್ಸ್. ಈ ನಾರ್ಟನ್ ಗೇರ್ ಬಾಕ್ಸ್ ನಲ್ಲಿ ಈ ವೆಲಾಸಿಟಿಯನ್ನ ಚೇಂಜ್ ಮಾಡೋದು ಅಂದ್ರೆ ಶಿಫ್ಟಿಂಗ್ ಗೇರ್ ಅನ್ನ ಶಿಫ್ಟ್ ಮಾಡೋದ್ರ ಮೂಲಕ, ಸ್ವಿಯಲ್ ಮಾಡೋದ್ರ ಮೂಲಕ ನಾವೇನ್ ಮಾಡ್ತೀವಿ? ಸ್ಪೀಡ್ ವೆಲಾಸಿಟಿಯನ್ನ ಚೇಂಜ್ ಮಾಡ್ತೀವಿ. ವೆಲಾಸಿಟಿ ರೇಷಿಯೋ ಅಂದ್ರೆ ಸ್ಪೀಡ್ ಅನ್ನ ನಾವು ಚೇಂಜ್ ಮಾಡ್ತೀವಿ ಗೇರ್ ಟ್ರೈನ್ ನಲ್ಲಿ. ಈ ವೆಲಾಸಿಟಿ ರೇಷಿಯೋ ಗೇರ್ ಟ್ರೈನ್ ನ ಯಾವ ರೀತಿ ನಾವು ಕಂಡುಹಿಡಿತೀವಿ ಅಂದ್ರೆ ಒನ್ ಅಂಡ್ ಓನ್ಲಿ ಫಾರ್ಮುಲಾ N1T1 is equal to N2T2 ಅಂತ ಕರಿತೀವಿ. ಇದು ಏನ್ ನಾವು ನೋಡ್ಕೋಬೇಕು? N1 ಅಂದ್ರೆ ಏನು, N2 ಅಂದ್ರೆ ಏನು, T1 ಅಂದ್ರೆ ಏನು, T2 ಅಂದ್ರೆ ಏನು ಅಂತ ಹೇಳಿ. ಇಲ್ಲಿ ವೇರ್ N1 ಅಂದ್ರೆ ರೆವಲ್ಯೂಷನ್ಸ್ ಪರ್ ಮಿನಿಟ್, RPM ಆಫ್ ಡ್ರೈವನ್ ಗೇರ್, RPM ಆಫ್ ಡ್ರೈವನ್ ಗೇರ್. ಅದೇ ರೀತಿ T1 ಅಂದ್ರೆ ನಂಬರ್ ಆಫ್ ಟೀತ್ ಇನ್ ದ ಡ್ರೈವರ್ ಗೇರ್. N1 T1 ಏನ್ ತೋರಿಸ್ತದೆ? N1 ಅಂದ್ರೆ ಸ್ಪೀಡ್, RPM ರೆವಲ್ಯೂಷನ್ಸ್ ಪರ್ ಮಿನಿಟ್. ಯಾವ್ದ್ರದ್ದು? ಡ್ರೈವರ್ದು. ಅದೇ ಆ ಡ್ರೈವರ್ ಅಲ್ಲಿ ಎಷ್ಟು ಟೀತ್ ಇದೆ, ನಂಬರ್ ಆಫ್ ಟೀತ್, ದಟ್ ಇಸ್ T1 ಇಂಡಿಕೇಟ್ ಅನ್ನ ಮಾಡ್ತದೆ. N2 ಏನನ್ನ ಸೂಚಿಸ್ತದೆ? RPM ಆಫ್ ದ ಫಾಲೋವರ್ ಆರ್ ಡ್ರೈವನ್ ಗೇರ್ ಅನ್ನ ಸೂಚಿಸ್ತದೆ. ಅಂದ್ರೆ ಈ ಡ್ರೈವರ್ ಅನ್ನ ಫಾಲೋ ಮಾಡ್ತದಲ್ಲ, ಫಾಲೋವರ್ ಗೇರ್ ಅಂತ ಕರಿತೀವಿ ಅಥವಾ ಡ್ರೈವನ್ ಗೇರ್ ಅಂತ ಕರಿತೀವಿ. ದಟ್ ಈಸ್ ದ ಸ್ಪೀಡ್ RPM. N2 ಏನೋ RPM ಆಫ್ ದಿ ಫಾಲೋವರ್ ಆರ್ ಡ್ರೈವನ್ ಗೇರ್. T2 ಏನನ್ನ ತೋರಿಸ್ತದೆ? ಈ ಫಾಲೋವರ್ ಅಥವಾ ಈ ಡ್ರೈವನ್ ಗೇರ್ ನಲ್ಲಿ ಇರತಕ್ಕಂತ ನಂಬರ್ ಆಫ್ ಟೀತ್ಸ್ ಎಷ್ಟಿದೆ ಅನ್ನೋದನ್ನ ತೋರಿಸ್ತದೆ. ಅಂದ್ರೆ ಈಗ ವೆಲಾಸಿಟಿ ರೇಷಿಯೋನ ಕಂಡುಹಿಡಿಯಕ್ಕೆ ನಾವು ಯಾವ ಫಾರ್ಮುಲಾವನ್ನ ಬಳಸಬೇಕು? N1T1 is equal to N2T2. ಗೊತ್ತಾಯ್ತಲ್ಲ? N1T1 N2T2 ಇದು ಡ್ರೈವರ್, ಸ್ಪೀಡ್, ಟೀತ್.
ಇದು ಫಾಲೋವರ್ದು ಡ್ರೈವ್ ಅನ್ನು ಸ್ಪೀಡು, ಫಾಲೋವರ್ಗೆ ಇರೋದು ಟೀತ್. ಇದನ್ನ ಸಮ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಸೊ ಯಾವುದೇ ಒಂದು ಟೀತ್ ಅನ್ನ ಎಷ್ಟಿದೆ ಅಂತ ಕಂಡುಹಿಡಿಬಹುದು. ಸ್ಪೀಡ್ ಅನ್ನ ನಾವು ಬೇಕಾದ್ರೆ ಈ ಫಾರ್ಮುಲಾ ಇಟ್ಕೊಂಡು ನಾವು ವೆಲಾಸಿಟಿ ರೇಷಿಯೋನ ನಾವು ಕಂಡುಹಿಡಿತಾ ಹೋಗ್ಬೋದು. ಈ ವರ್ಮ್ ಗೇರ್ದು ಒಂದು ವೆಲಾಸಿಟಿ ರೇಷಿಯೋನ ಕಂಡುಹಿಡಿಯಲಿಕ್ಕೆ ಇಟ್ ಇಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಟರ್ಮ್ಸ್ ಆಫ್ ದ ವರ್ಮ್ ಟು ಟರ್ನ್ ದಿ ವರ್ಮ್ ವೀಲ್. ಅಂದ್ರೆ ಈ ವೆಲಾಸಿಟಿ ರೇಷಿಯೋ ಆಫ್ ದಿ ವರ್ಮ್ ಗೇರ್ ಯಾವ ರೀತಿ ಅಂದ್ರೆ ಇದು ರೇಷಿಯೋ ಆಫ್ ನಂಬರ್ ಆಫ್ ಟರ್ನ್ಸ್ ಆಫ್ ದ ವರ್ಮ್ ಟು ಒನ್ ಟರ್ನ್ ಆಫ್ ದಿ ವರ್ಮ್ ವೀಲ್. ಒನ್ ಟರ್ನ್ ಆಫ್ ದಿ ವರ್ಮ್ ವೀಲ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಒಂದು ಫಾರ್ಮುಲಾ ಇದೆ ಸ್ಪೀಡ್ ರೇಷಿಯೋಗೆ ವರ್ಮ್ ಗೇರ್ಗೆ Z2 divided by Z1 ಅಂತ ಕರಿತೀವಿ. Z2 divided by Z. What is called Z2? ಇಲ್ಲಿ Z2 ಅಂದ್ರೆ ನಂಬರ್ ಆಫ್ ಟೀತ್ ಆನ್ ವರ್ಮ್ ವೀಲ್. ನಂಬರ್ ಆಫ್ ಟೀತ್ ಆನ್ ವರ್ಮ್ ವೀಲ್. ಅಂಡ್ Z1 is equal to ನಂಬರ್ ಆಫ್ ಸ್ಟಾರ್ಟ್ಸ್ ಆನ್ ದಿ ವರ್ಮ್. ನಂಬರ್ ಆಫ್ ಸ್ಟಾರ್ಟ್ಸ್ ವರ್ಮ್ ಅಲ್ಲಿ, ವರ್ಮ್ ಅಂದ್ರೆ ಕೆಳಗಡೆ ಇರುತ್ತೆ, ಅದು ವರ್ಮ್, ಇದು ವರ್ಮ್. ಸೊ ಈ ಒಂದು ಸ್ಪೀಡ್ ರೇಷಿಯೋ ಮೂಲಕ ನಾವೇನನ್ನ ಕರಿತೀವಿ? ವೆಲಾಸಿಟಿ ರೇಷಿಯೋ ಆಫ್ ವರ್ಮ್ ಗೇರ್ ಅನ್ನು ನಾವು ಇಂಡಿಕೇಟ್ ಮಾಡ್ತೀವಿ. ಈ ವರ್ಮ್ ಅನ್ನ ಯಾವ ರೀತಿ ಮೆಷಿನಿಂಗ್ ಮಾಡ್ತೀವಿ ಅನ್ನೋ ಮೆಥಡ್ಸ್ ಆಫ್ ಮೆಷಿನಿಂಗ್ ವರ್ಮ್ ಅಂತ ಒಂದ್ ಬಾರಿ ಕೇಳಿದಾನೆ. ಹಾಗಾಗಿ ಈ ವರ್ಮ್ ಅನ್ನ, ಈಗ ವರ್ಮೇ ಬೇರೆ ಟೈಪ್ ಅಲ್ಲಿ ಮೆಷಿನಿಂಗ್ ಮಾಡ್ತೀವಿ, ವರ್ಮ್ ವೀಲ್ ಅನ್ನೇ ಬೇರೆ ಮಾಡ್ತೀವಿ. ಈ ವರ್ಮ್ ಅನ್ನ ಮಾಡೋದು ಸೆಂಟರ್ ಲೇತ್ ನಲ್ಲಿ, ಮತ್ತೆ ವರ್ಮ್ ಮಿಲ್ಲಿಂಗ್ ಮಿಷಿನ್ ಇದೆ, ವರ್ಮ್ ಮಿಲ್ಲಿಂಗ್ ಮಿಷಿನ್ ಇದೆ, ಆನೆ ವರ್ಮ್ ಮಿಲ್ಲಿಂಗ್ ಮಿಷಿನ್, ಮತ್ತೆ ಆನೆ ಗೇರ್ ಆಬಿಂಗ್ ಮಿಷಿನ್ಸ್ ನಲ್ಲಿ ವರ್ಮ್ ಅನ್ನ ನಾವೇನ್ ಮಾಡ್ತೀವಿ? ಕಟ್ ಮಾಡ್ತೀವಿ. ವರ್ಮ್ ಅನ್ನ ಮ್ಯಾನುಫ್ಯಾಕ್ಚರ್ಸ್ ಅನ್ನ ನಾವು ಮಾಡ್ತೀವಿ. ಅದೇ ರೀತಿ ವರ್ಮ್ ವೀಲ್ ಅನ್ನ ಯಾವ ರೀತಿ ಮಾಡ್ತೀವಿ ಅಂದ್ರೆ ಮೆಥಡ್ಸ್ ಆಫ್ ಮೆಷಿನಿಂಗ್ ವರ್ಮ್ ವೀಲ್ ಅನ್ನ ಯಾವ ರೀತಿ ಮಾಡ್ತೀವಿ ಅಂದ್ರೆ ಮಿಲ್ಲಿಂಗ್ ಮಿಷಿನ್ಸ್ ನಲ್ಲಿ ಕಟ್ ಮಾಡ್ತೀವಿ, ಮತ್ತೆ ಆಬಿಂಗ್ ಮಿಷಿನ್ಸ್ ನಲ್ಲಿ ಕಟ್ ಮಾಡ್ತೀವಿ. ಆಬಿಂಗ್ ಮಿಷಿನ್ ಮತ್ತೆ ಮಿಲ್ಲಿಂಗ್ ಮಿಷಿನ್ಸ್ ನಲ್ಲಿ ವರ್ಮ್ ವೀಲ್, ಸೆಂಟ್ರಲ್ ಲೇತು, ಮಿಲ್ಲಿಂಗ್ ಮಿಷಿನ್, ಗೇರ್ ಆಬಿಂಗ್ ಮಿಷಿನ್ಸ್ ನಲ್ಲಿ ವರ್ಮ್ ಅನ್ನ ನಾವು ಜನರಲ್ ಆಗಿ ನಾವು ಕಟ್ ಮಾಡ್ತಕ್ಕಂತ ಪ್ರೊಸೀಜರ್. ಇನ್ನು ಇಂಪಾರ್ಟೆಂಟ್ ಪಾರ್ಟ್ ಗೇರ್ ಟ್ರೈನ್ಸ್ ಅಂತ ನಾವು ಕರಿತೀವಿ. ಈ ಗೇರ್ ಟ್ರೈನ್ಸ್ ನಲ್ಲಿ 3 ತರ ಇದೆ ತರಬೇತಿದಾರರೆ. ಈ 3 ತರ ಗೇರ್ ಟ್ರೈನ್ಸ್ ಅನ್ನ ನಾನು ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಎ ಗೇರ್ ಟ್ರೈನ್ ಅಂದ್ರೆ ಏನು? ಎ ಗೇರ್ ಟ್ರೈನ್ ಇಸ್ 2 or more ಗೇರ್ ವರ್ಕಿಂಗ್ ಟುಗೆದರ್ ಬೈ ಮೆಸ್ಸಿಂಗ್ their teeth and turning each other in a system to generate power and speed. ಅಂದ್ರೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ಗೇರ್ಸ್ ಮೆಸ್ ಆಗಿ ಟೀತ್, ಮೆಸ್ಸಿಂಗ್ ದೇರ್ ಟೀತ್, ಟರ್ನಿಂಗ್ ಈಚ್ ಅದರ್ ಅಂದ್ರೆ ಅದು ಸುತ್ತಕ್ಕಂಥದ್ದು. ಏನನ್ನ ಮಾಡ್ಲಿಕ್ಕೆ ಸುತ್ತದಾಗ ಏನಾಗುತ್ತೆ? ಟು ಜನರೇಟ್ ಪವರ್ ಅಂಡ್ ಸ್ಪೀಡ್. ಸೊ ದಟ್ ಈಸ್ ಕಾಲ್ಡ್ ಗೇರ್ ಟ್ರೈನ್ಸ್. ಇಟ್ ರೆಡ್ಯೂಸ್ ದ ಸ್ಪೀಡ್ ಅಂಡ್ ಇನ್ಕ್ರೀಸ್ ದ ಟಾರ್ಕ್. ಈ ಗೇರ್ ಟ್ರೈನ್ ಸ್ಪೀಡ್ ಅನ್ನ ರೆಡ್ಯೂಸ್ ಮಾಡ್ತದೆ, ಟಾರ್ಕ್ ಅನ್ನ ಏನ್ ಮಾಡಬಹುದು? ಇನ್ಕ್ರೀಸ್ ಅನ್ನ ಮಾಡಬಹುದು. ಎಲೆಕ್ಟ್ರಿಕ್ ಮೋಟಾರ್ಸ್ ಆರ್ ಯೂಸ್ಡ್ ವಿತ್ ದ ಗೇರ್ ಸಿಸ್ಟಮ್ ಟು ರೆಡ್ಯೂಸ್ ದ ಸ್ಪೀಡ್ ಅಂಡ್ ಇನ್ಕ್ರೀಸ್ ದ ಟಾರ್ಕ್. ಇಲ್ಲಿ ಎಲೆಕ್ಟ್ರಿಕ್ ಮೋಟಾರ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ಯಾತಕ್ಕೆ ಅಂತ ಅಂದ್ರೆ ಗೇರ್ ಸಿಸ್ಟಮ್ ನಲ್ಲಿ ಸ್ಪೀಡ್ ಅನ್ನ ರೆಡ್ಯೂಸ್ ಮಾಡ್ಲಿಕ್ಕೆ, ಟಾರ್ಕ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ನಾವು ಇದಕ್ಕೆ ಒಂದು ಸಾಧನವಾಗಿ ಎಲೆಕ್ಟ್ರಿಕ್ ಮೋಟಾರ್ ಅನ್ನು ನಾವು ಬಳಸ್ಕೊಳ್ತೀವಿ ಗೇರ್ ಟ್ರೈನ್ ಅಲ್ಲಿ. ಯಾವ್ಯಾವ ಗೇರ್ ಟ್ರೈನ್ಸ್ ಇದೆ? ದೇರ್ ಆರ್ 3 ಟೈಪ್ಸ್ ಆಫ್ ಗೇರ್ ಟ್ರೈನ್. ಒಂದು ಸಿಂಪಲ್ ಗೇರ್ ಟ್ರೈನ್, ಇನ್ನೊಂದು ಕಾಂಪೌಂಡ್ ಗೇರ್ ಟ್ರೈನ್, ಇನ್ನೊಂದು ಪ್ಲಾನೆಟರಿ ಗೇರ್ ಟ್ರೈನ್ ಅಂತ 3 ಗೇರ್ ಟ್ರೈನ್ ಅನ್ನು ನಾವು ಬಳಸ್ತೀವಿ. ಈಗ ನೋಡೋಣ ಒಂದೊಂದಾಗಿ. ಸಿಂಪಲ್ ಗೇರ್ ಟ್ರೈನ್ ಅಂದ್ರೆ ಏನು? ದಿಸ್ ಇಸ್ ಸಿಂಪಲ್ ಗೇರ್ ಟ್ರೈನ್. ಇದೇನಿದೆ? ಇದು ಸಿಂಪಲ್ ಗೇರ್ ಟ್ರೈನ್. ನೋಡಿ, ಇಲ್ಲಿ ಡ್ರೈವರ್ ಇದೆ, ಒಂದು ಇಡ್ಲರ್ ಗೇರ್ ಇದೆ ಅಂದ್ರೆ ಇಂಟರ್ಮೀಡಿಯೇಟ್ ಗೇರ್ ಇದೆ, ಇನ್ನೊಂದು ಡ್ರೈವನ್ ಗೇರ್ ಇದೆ, ದಟ್ ಈಸ್ ಲೀಡ್ ಸ್ಕ್ರೂಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಡ್ರೈವನ್ ಗೇರು. ಇಲ್ಲಿ ಡ್ರೈವರ್ ಇದೆ. ಸೊ ಈಗ ಏನ್ ಹೇಳ್ತದೆ? ಈಸ್ ಎ ಚೇಂಜ್ ಗೇರ್ ಟ್ರೈನ್. ಇದು ಒಂದು ಚೇಂಜ್ ಗೇರ್ ಟ್ರೈನ್ ಹ್ಯಾವಿಂಗ್ ಓನ್ಲಿ ಒನ್ ಡ್ರೈವರ್ ಅಂಡ್ ಒನ್ ಡ್ರೈವರ್. ಇದರಲ್ಲಿ ಏನಿರ್ತದೆ? ಸಿಂಪಲ್ ಗೇರ್ ಟ್ರೈನ್ ಅಲ್ಲಿ ಒಂದು ಡ್ರೈವರ್, ಒಂದು ಡ್ರೈವರ್. ಮೇ ಬಿ ಅನ್ ಇಡ್ಲರ್, ಒಂದು ಇಡ್ಲರ್ ಇರಬಹುದು, ಮೇ ಬಿ ಅನ್ ಇಡ್ಲರ್ ಬಿಟ್ವೀನ್ ದ ಡ್ರೈವರ್ ಅಂಡ್ ಡ್ರೈವನ್. ಈ ಚಿತ್ರದಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಒಂದು ಡ್ರೈವರ್ ಇದೆ, ಒಂದು ಡ್ರೈವನ್ ಇದೆ. ಅವೆರಡನ್ನ ಕನೆಕ್ಟ್ ಮಾಡ್ಲಿಕ್ಕೆ ಯಾವುದನ್ನ ನಾವು ಯೂಸ್ ಮಾಡಿದೀವಿ? ಇಡ್ಲರ್ ಗೇರ್ ಅನ್ನ ಯೂಸ್ ಮಾಡಿದೀವಿ. ಸೊ ಈ ಇಡ್ಲರ್ ಗೇರು ವಿಚ್ ವಿಲ್ ನಾಟ್ ಅಫೆಕ್ಟ್ ದ ಗೇರ್ ರೇಷಿಯೋ. ಯಾವುದೇ ರೀತಿ ಗೇರ್ ರೇಷಿಯೋ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಇಟ್ಸ್ ಪರ್ಪಸ್ ಏನು? ಇಡ್ಲರ್ ಗೇರ್ ಅನ್ನು ಯಾಕೆ ಕೊಟ್ಟಿದ್ದಾರೆ? ಜಸ್ಟ್ ಟು ಲಿಂಕ್ 2 ಡ್ರೈವರ್ ಅಂಡ್ ಡ್ರೈವನ್ ಗೇರ್ಸ್ ಟು ಗೆಟ್ ಡಿಸೈರ್ಡ್ ಡೈರೆಕ್ಷನ್ಸ್ ಆಫ್ ಮೋಷನ್ಸ್. ಇವೆರಡನ್ನು ಲಿಂಕ್ ಮಾಡೋಕ್ಕೋಸ್ಕರ ಈ ಒಂದು ಇಡ್ಲರ್ ಗೇರ್ಸ್ ಅನ್ನ
ಡ್ರೈವರ್ ಅಂಡ್ ಡ್ರೈವನ್ ಗೇರ್ ಚೇಂಜ್ ಅಕಾರ್ಡಿಂಗ್ ಟು ದ ಪಿಚ್ ಆಫ್ ಥ್ರೆಡ್ ಆನ್ ದ ಜಾಬ್. ಈ ಡ್ರೈವರ್ ಮತ್ತೆ ಡ್ರೈವನ್ ಗೇರ್ ಅನ್ನು ನಾವು ಚೇಂಜ್ ಮಾಡ್ತೀವಿ. ಇನ್ ಕೇಸ್ ಥ್ರೆಡ್ ಕಟಿಂಗ್ ಟೈಮ್ ನಲ್ಲಿ ಆ ಪಿಚ್ ಅನ್ನ ಚೇಂಜ್ ಮಾಡೋಕ್ಕೋಸ್ಕರ ಇದನ್ನ ನಾವು ಚೇಂಜ್ ಅನ್ನ ಮಾಡುವಂತ ಸಂಭವ ಬರುತ್ತೆ. ಇನ್ನು ಕಾಂಪೌಂಡ್ ಗೇರ್ ಟ್ರೈನ್ ಇದೆ. ದಿಸ್ ಇಸ್ ಕಾಲ್ಡ್ ಕಾಂಪೌಂಡ್ ಗೇರ್ ಟ್ರೈನ್. ನೋಡಿ, ಇದೆರಡು ಕಾಂಪೌಂಡ್ ಗೇರ್ ಟ್ರೈನ್. ಇದನ್ನ ಈ ಮೇಲ್ಗಡೆ ಚಿತ್ರವನ್ನ ಕಾಂಪೌಂಡ್ ಗೇರ್ ಟ್ರೈನ್ ಅಂತೀವಿ. ಇದು ಕಾಂಪೌಂಡ್ ಗೇರ್ ಟ್ರೈನ್. ಇದನ್ನ ಟ್ರಿಪಲ್ ಗೇರ್ ಟ್ರೈನ್ ಅಂತ ನಾವು ಕರಿತೀವಿ. ಏನ್ ಹೇಳ್ತದೆ? ಯೂಸ್ಡ್ ವೆನ್ ನಾಟ್ ಪಾಸಿಬಲ್ ಟು ಗೆಟ್ ರಿಕ್ವೈರ್ಡ್ ರೇಷಿಯೋ ಬಿಟ್ವೀನ್ ದ ಸ್ಪಿಂಡಲ್ ಅಂಡ್ ಲೀಡ್ ಸ್ಕ್ರೂ ಬೈ ಒನ್ ಡ್ರೈವರ್ ಅಂಡ್ ಒನ್ ಡ್ರೈವನ್ ವೀಲ್. ನೋಡಿ, ಸಿಂಪಲ್ ಗೇರ್ ಟ್ರೈನ್ ಅಲ್ಲಿ ಒಂದು ಡ್ರೈವನ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ತಾ ಇದ್ವಿ, ರನ್ ಮಾಡ್ತಾ ಇದ್ವಿ. ಇಲ್ಲಿ ನಮಗೆ ಬೇಕಾದಂತ ರೇಷಿಯೋ ಆಫ್ ಸ್ಪೀಡ್ ಅನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ಯಾವ್ದ್ರಲ್ಲಿ ಸಿಂಪಲ್ ಗೇರ್ ಟ್ರೈನ್ ಅಲ್ಲಿ ನಾವು ಅವಾಗ ಎಲ್ಲಿಗೆ ಬರ್ತೀವಿ? ಕಾಂಪೌಂಡ್ ಗೇರ್ ಟ್ರೈನ್ ಬರ್ತೀವಿ. ಅಂದ್ರೆ ದಿಸ್ ಕಾಂಪೌಂಡ್ ಗೇರ್ ಟ್ರೈನ್ is used when not possible to get required ratio between spindle and lead screw by one driver and one driver wheel. Ratio is split up. Ratio na ಏನು ಮಾಡ್ತೀವಿ? Split up ಮಾಡ್ತೀವಿ. And then change the gears or obtain from available set of gears which will result in more than one driver and one driver wheel. ಇಲ್ಲಿ ನೋಡಿ, ನಿಮಗೆ ಅಲ್ಲಿ ಬರೀ ಒಂದೇ ಡ್ರೈವರ್ ಇತ್ತು ಸಿಂಪಲ್ ಗೇರ್ ಟ್ರೈನ್ ಅಲ್ಲಿ. ಇಲ್ಲಿ ಕಾಂಪೌಂಡ್ ಗೇರ್ ಟ್ರೈನ್ ನಲ್ಲಿ ಫಸ್ಟ್ ಡ್ರೈವರ್, ಸೆಕೆಂಡ್ ಡ್ರೈವರ್. ಅದೇ ರೀತಿ ಟ್ರಿಪಲ್ ಡ್ರೈವರ್ ನೋಡಿ, ಮೂರಿದೆ. ಮೂರ್ ಡ್ರೈವರು, ಫಸ್ಟ್ ಡ್ರೈವರ್, ಸೆಕೆಂಡ್ ಡ್ರೈವರ್, ಥರ್ಡ್ ಡ್ರೈವರ್. ಅಂದ್ರೆ ಬೇರೆ ವೆಲಾಸಿಟಿ ರೇಷಿಯೋನ ಚೇಂಜ್ ಮಾಡ್ಬೇಕಾದ್ರೆ, ವೆಲೋಸಿಟಿ ರೇಷಿಯೋನಲ್ಲಿ ರನ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಕಾಂಪೌಂಡ್ ಗೇರ್ ಟ್ರೈನ್ ಅನ್ನು ನಾವು ಯೂಸ್ ಮಾಡ್ತೀವಿ. ಅಂದ್ರೆ ರೇಷಿಯೋನ ಸ್ಪ್ಲಿಟ್ ಅಪ್ ಮಾಡ್ಲಿಕ್ಕೆ ಈ ಚೇಂಜ್ ಗೇರ್ಸ್ ನಾವು ಬಳಸ್ತೀವಿ. ಈ ರೀತಿ ಇರ್ತಕ್ಕಂಥ ಗೇರ್ ಟ್ರೈನ್ಸ್ ನಾವೇನಂತ ಕರಿತೀವಿ? ಕಾಂಪೌಂಡ್ ಗೇರ್ ಟ್ರೈನ್ ಅಂತ ನಾವು ಕರಿತೀವಿ. ಇನ್ನೊಂದು ಗೇರ್ ಟ್ರೈನ್ ಇದೆ ಅಂತ ಹೇಳಿದೆ, ಅದನ್ನ ನಾವು ಪ್ಲಾನೆಟರಿ ಗೇರ್ ಟ್ರೈನ್ ಅಂತ ಕರಿತೀವಿ. So this is called planetary gear train. In this train, the blue gear is 6 times the diameter of the yellow gear. ಇಲ್ಲೊಂದು ನಿಮ್ಗೆ ಯೆಲ್ಲೋ ಗೇರ್, ಇಲ್ಲಿ 3 ತರ ಗೇರ್ ಇದೆ. ಒಂದು ಬ್ಲೂ ಕಲರ್ ಇದೆ, 3 ರೆಡ್ ಇದೆ, ಒಂದು ಯೆಲ್ಲೋ ಇದೆ. ಈ ಬ್ಲೂ ಕಲರ್ ಇರತಕ್ಕಂಥದ್ದು ಯೆಲ್ಲೋಗಿಂತ 3 ಪಟ್ಟು ದೊಡ್ಡದಾದಂತ ಗೇರ್. The size of the red gear is not important. ಇಲ್ಲಿ ರೆಡ್ ಗೇರ್ ಸೈಜ್ ಇಂಪಾರ್ಟೆಂಟ್ ಅಲ್ಲ, ಬಿಕಾಸ್ ಇಟ್ ಜಸ್ಟ್ ದಟ್ ರಿವರ್ಸ್ ದ ಡೈರೆಕ್ಷನ್ ಆಫ್ ರೊಟೇಷನ್ಸ್. ಇದ್ರ ಕೆಲಸ ಏನು ಅಂದ್ರೆ ಡೈರೆಕ್ಷನ್ ಆಫ್ ರೊಟೇಷನ್ಸ್ ಅನ್ನ ರಿವರ್ಸ್ ಮಾಡೋ ಕೆಲಸವನ್ನು ಮಾತ್ರ ಈ ಪ್ಲಾನೆಟರಿ ಗೇರ್ ನಲ್ಲಿ ಮಾಡ್ತೀವಿ, ಈ ಗೇರ್ ಟ್ರೈನ್ ನಲ್ಲಿ. ಇನ್ ದಿಸ್ ಗೇರ್ ಸಿಸ್ಟಮ್ ದ ಯೆಲ್ಲೋ ಗೇರ್, ಅಂದ್ರೆ ಇದನ್ನ ಸನ್ ಗೇರ್ ಅಂತ ಕೂಡ ನಾವು ಕರಿತೀವಿ, ಎಂಗೇಜಸ್ ಆಲ್ ದ 3 ರೆಡ್ ಗೇರ್ಸ್. ನೋಡಿ, ಇದು 3 ರೆಡ್ ಗೇರ್ಸ್ ನಲ್ಲಿ ಚಿತ್ರದಲ್ಲಿ ನೋಡಿ ಎಂಗೇಜ್ ಮಾಡ್ಕೊಂಡಿದೆ. ಸೈಮಲ್ಟೇನಿಯಸ್ ಆಗಿ ಏನ್ ಮಾಡಿದೆ? ಎಂಗೇಜ್ ಮಾಡ್ಕೊಂಡಿದೆ. ಆಲ್ 3 ಆರ್ ಅಟ್ಯಾಚ್ ಟು ಎ ಪ್ಲೇಟ್. ನೋಡಿ, ಎಲ್ಲ 3 ಗೇರ್ ಅನ್ನ ಇಲ್ಲಿ ಒಂದು ಪ್ಲೇಟ್ ನಲ್ಲಿ ಏನ್ ಮಾಡಿದೀವಿ ನಾವು? ಅದನ್ನ ಪ್ಲಾನೆಟ್ ಕ್ಯಾರಿಯರ್ ಅಂತ ಕರಿತೀವಿ. ಇದರಲ್ಲಿ ಅಟ್ಯಾಚ್ ಮಾಡಿದೀವಿ. ಅಂಡ್ ದೇ ಎಂಗೇಜ್ ಇನ್ಸೈಡ್ ಆಫ್ ದ ಬ್ಲೂ ಗೇರ್. ಇದು ಎಲ್ಲಿ? ಈ ಬ್ಲೂ ಗೇರ್ ಒಳಗಡೆ, ಇನ್ಸೈಡ್ ಆಫ್ ದ ಬ್ಲೂ ಗೇರ್ ನಲ್ಲಿ ಒಂದು ರಿಂಗ್ ಇದೆ, ಅದರ ಒಳಗಡೆ ಏನಾಗಿದೆ? ಇದು ಫಿಕ್ಸ್ ಮಾಡಿದ್ದಾರೆ. ಇನ್ಸೈಡ್ ಆಫ್ ದಿ ಔಟ್ಸೈಡ್ ಮಾಡೋದಕ್ಕಿಂತ ಬದಲಾಗಿ ಇನ್ಸೈಡ್ ಇದನ್ನ ಫಿಕ್ಸ್ ಮಾಡಿದ್ದಾರೆ. ದಿಸ್ ಇಸ್ ದಿ ಪ್ಲಾನೆಟರಿ ಗೇರ್ ಟ್ರೈನ್. ಇದನ್ನ ಎಲ್ಲಿ ಬಳಸಬಹುದು? ಈ ಪ್ಲಾನೆಟರಿ ಗೇರ್ ಟ್ರೈನ್ ಅನ್ನ ದೇ ಹ್ಯಾವ್ ಹೈಯರ್ ಗೇರ್ ರೇಷಿಯೋ. ತುಂಬಾ ಗೇರ್ ರೇಷಿಯೋ ಚೇಂಜ್ ಮಾಡ್ಬೇಕಾದ್ರೆ, ಕಾಂಪೌಂಡ್ ಟ್ರೈನ್ ಟ್ರಿಪಲ್ ಎಲ್ಲ ನೋಡಿದ್ವಲ್ಲ, ಅದೇ ರೀತಿ ಇಲ್ಲಿ ಹೈಯರ್ ಗೇರ್ ರೇಷಿಯೋ ಚೇಂಜ್ ಮಾಡ್ಬೇಕಾದ್ರೆ ಈ ಪ್ಲಾನೆಟರಿ ಗೇರ್ ಟ್ರೈನ್ ಅನ್ನ ಯೂಸ್ ಮಾಡ್ತೀವಿ. ದೇ ಆರ್ ಪಾಪ್ಯುಲರ್ ಫಾರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇನ್ ಆಟೋಮೊಬೈಲ್. ಈ ಆಟೋಮೊಬೈಲ್ ಇದರಲ್ಲಿ ವೆಹಿಕಲ್ ಗಳಲ್ಲಿ ಬೇರೆ ಗೇರ್ ರೇಷಿಯೋಸ್ ಅನ್ನ ನಾವು ಚೇಂಜ್ ಮಾಡ್ಬೇಕಾದ್ರೆ ಈ ಪ್ಲಾನೆಟರಿ ಗೇರ್ ಟ್ರೈನ್ ಅನ್ನು ನಾವು ಜಾಸ್ತಿ ಬಳಸ್ತೀವಿ. ಆಟೋಮೊಬೈಲ್ ಟ್ರಾನ್ಸ್ಮಿಷನ್ಸ್ ಅಲ್ಲಿ ಇದನ್ನ ಬಳಸ್ತಾರೆ. ಅಂಡ್ ಆಲ್ಸೋ ದೇ ಆರ್ ಆಲ್ಸೋ ಯೂಸ್ಡ್ ಇನ್ ಬೈಸಿಕಲ್ಸ್ ನಲ್ಲಿ ಕೂಡ ಫಾರ್ ಕಂಟ್ರೋಲಿಂಗ್ ಪವರ್ ಆಫ್ ಪೆಡ್ಲಿಂಗ್ ಆಟೋಮೆಟಿಕ್ ಆರ್ ಮ್ಯಾನ್ಯುಯಲಿ. ಬೈಸಿಕಲ್ ನಲ್ಲೂ ಕೂಡ ಇದನ್ನ ನಾವು ಬಳಸೋದನ್ನ ನಾವು ಕಾಣಬಹುದು. ದೇ ಆರ್ ಆಲ್ಸೋ ಯೂಸ್ಡ್ ಫಾರ್ ಪವರ್ ಟ್ರೈನ್ ಬಿಟ್ವೀನ್ ಇಂಟರ್ನಲ್ ಕಂಬಸ್ಟನ್ ಎಂಜಿನ್ ಅಂಡ್ ಎಲೆಕ್ಟ್ರಿಕ್ ಮೋಟಾರ್. ಇದನ್ನ ಇನ್ನೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಇಂಟರ್ನಲ್ ಕಂಬಸ್ಟಬಲ್ ಎಂಜಿನ್ಸ್ ನಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಎಲೆಕ್ಟ್ರಿಕ್ ಮೋಟಾರ್ ನಲ್ಲಿ ಇದನ್ನ ಯೂಸ್ ಮಾಡ್ತಾರೆ, ಪ್ಲಾನೆಟರಿ ಗೇರ್ ಟ್ರೈನ್ ಅನ್ನ.
ಇನ್ನು 3 ತರ ಗೇರ್ ಟ್ರೈನ್ ಅನ್ನ ನೋಡಿದ್ವಿ, ಸಿಂಪಲ್, ಕಾಂಪೌಂಡ್, ಪ್ಲಾನೆಟರಿ ಅನ್ನ. ನೆಕ್ಸ್ಟ್ ಈ ಗೇರ್ ನ ಲುಬ್ರಿಕೇಶನ್ಸ್ ಅನ್ನ ಮಾಡೋದು ಬಹಳ ಮುಖ್ಯವಾದಂತು. ಯಾವ ರೀತಿ ಈ ಗೇರ್ ಲುಬ್ರಿಕೇಶನ್ಸ್ ಅನ್ನ ಮಾಡ್ತಾರೆ ಅಂತ ನೋಡೋಣ. ಸೊ ಲುಬ್ರಿಕೇಶನ್ ಇಸ್ ಅನ್ ಇಂಪಾರ್ಟೆಂಟ್. ಯಾಕಂದ್ರೆ ಗೇರ್ಸ್ ರನ್ ಆಗ್ಬೇಕಾದ್ರೆ ಏನಾಗುತ್ತೆ, ಫ್ರಿಕ್ಷನ್ಸ್ ಕ್ರಿಯೇಟ್ ಆಗುತ್ತೆ. ಫ್ರಿಕ್ಷನ್ ಕ್ರಿಯೇಟ್ ಆಗಿ ಅಲ್ಲಿ ನಾವು ಸರಿಯಾದಂತ ಲುಬ್ರಿಕೇಶನ್ಸ್ ಅನ್ನ ಹಾಕ್ಲಿಲ್ಲ ಅಂದ್ರೆ, ಅದನ್ನ ಕೂಲ್ ಮಾಡ್ಲಿಲ್ಲ ಅಂತ ಅಂದ್ರೆ ಏನಾಗ್ಬೋದು, ಹೀಟ್ ಜನರೇಟ್ ಆಗುತ್ತೆ. ಹೀಟ್ ಜನರೇಟ್ ಆದ್ರೆ ಏನಾಗುತ್ತೆ, ಸೊ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. ಗೇರ್ ಏನಾಗುತ್ತೆ, ವಿಯರ್ ಅಂಡ್ ಟಿಯರ್ ಆಗುತ್ತೆ, ಅಡೇಷನ್ಸ್ ಆಗುತ್ತೆ. ಗೊತ್ತಾಯ್ತಾ? ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಲುಬ್ರಿಕೇಶನ್ಸ್ ನಾವು ಮಾಡಬೇಕಾಗುತ್ತೆ. ಈ ಲುಬ್ರಿಕೇಶನ್ಸ್ ಏನಿದೆ, ಇಟ್ಸ್ ಅ ಲೈಫ್ ಬ್ಲಡ್ ಆಫ್ ದಿ ಮೆಷಿನ್ಸ್. ನಮಗೆ ಹೇಗೆ ಬ್ಲಡ್ ಬೇಕು ಮಾನವನಿಗೆ, ನಾವು ಸರಿಯಾಗಿ ವರ್ಕ್ ಮಾಡ್ಬೇಕಾದ್ರೆ ಅದೇ ರೀತಿ ಒಂದು ಯಂತ್ರ ಅಥವಾ ಇಲ್ಲಿ ಗೇರು ಸರಿಯಾಗಿ ರನ್ ಆಗ್ಬೇಕಾದ್ರೆ ಅದಕ್ಕೆ ಲುಬ್ರಿಕೇಶನ್ಸ್ ಬೇಕಾಗುತ್ತೆ. ಇದನ್ನ ಗೇರ್ ಲುಬ್ರಿಕೇಶನ್ಸ್ ಅನ್ನ ಬೇರೆ ಬೇರೆ ಮೆಥಡ್ ಅಲ್ಲಿ ನಾವು ಮಾಡ್ತೀವಿ. ಲೋ ಸ್ಪೀಡ್ ಗೇರ್ಸ್ ಆದ್ರೆ ವಿಚ್ ಆರ್ ವಿಸಿಬಲ್, ನಮ್ ಕಣ್ಣು ಕಾಣ್ತಾ ಇದೆ. ಸ್ಪೀಡ್ ಕಡಿಮೆ ಅಂದ್ರೆ ಲುಬ್ರಿಕೇಟೆಡ್ ವಿತ್ ಆಯಿಲ್ ಕ್ಯಾನ್ ಆಫ್ ಬ್ರಷ್. ಇದಕ್ಕೆ ಆಯಿಲ್ ಕ್ಯಾನ್ ಅಥವಾ ಬ್ರಷ್ ಅಲ್ಲಿ ನಾವು ಮಾಡಬಹುದು. ಎರಡನೇ ಮೆಥಡ್ ಲುಬ್ರಿಕೇಶನ್ ಆಫ್ ಗೇರ್ ಟ್ರೈನ್. ನೋಡಿ ಇಲ್ಲಿ ಒಂದು ಆಯಿಲ್ ಕಂಟೈನರ್ ಇದೆ ಅಥವಾ ಆಯಿಲ್ ಕ್ಯಾಪ್ ಅಂತ ನಾವು ಕರಿತೀವಿ. ಈ ಆಯಿಲ್ ಕ್ಯಾಪ್ ಒಳಗಡೆಗೆ ಹಾಕಿ ಅದನ್ನ ಡ್ರಾಪ್ ಬೈ ಡ್ರಾಪ್ ಆಯಿಲ್ ಅನ್ನ ಕೆಳಗಡೆ ವಿಕ್ ಫೀಡ್ ಅಂತ ನಾವು ಕರಿತೀವಿ. ಡ್ರಾಪ್ ಆಯಿಲ್ ಮೆಥಡ್ ಆಫ್ ಲುಬ್ರಿಕೇಶನ್ ಹ್ಯಾಸ್ ಸೋನ್ ಇನ್ ಫಿಗರ್. ಇದರಲ್ಲಿ ಡ್ರಾಪ್ ಆಯಿಲ್ ಒನ್ ಡ್ರಾಪ್ ಬೈ ಡ್ರಾಪ್ ಏನಾಗ್ತಾ ಇದೆ, ಈ ಗೇರ್ ಟ್ರೈನ್ ಮೇಲೆ ಇಲ್ಲಿ ಸ್ಪರ್ ಗೇರ್ ಇದೆ, ಈ ಗೇರ್ ಮೇಲೆ ಏನಾಗ್ತಾ ಇದೆ, ಬೀಳ್ತಾ ಇರೋದನ್ನ ನಾವು ಕಾಣಬಹುದು. ದಿಸ್ ಇಸ್ ಅನದರ್ ಮೆಥಡ್ ಆಫ್ ಲುಬ್ರಿಕೇಶನ್ ಆಫ್ ಗೇರ್ ಟ್ರೈನ್. ನೆಕ್ಸ್ಟ್ ಇನ್ನೊಂದು ಮೆಥಡ್, ಇದೆಲ್ಲ ನಿಮಗೆ ಪಾಪ್ಯುಲರ್ ಮೆಥಡ್. ನಮ್ಮ ಲೇತ್ ನಾಟನ್ ಗೇರ್ ಬಾಕ್ಸ್ ನಲ್ಲಿ ನೀವು ನೋಡ್ತೀರಿ. ಸೊ ಅಲ್ಲಿ ಏನಿದೆ, ಸ್ಪ್ಲಾಶ್ ಲುಬ್ರಿಕೇಶನ್ಸ್ ಇದೆ. ಟ್ಯಾಂಕ್ ಇರುತ್ತೆ. ಈ ಟ್ಯಾಂಕ್ ಒಳಗಡೆ ಏನ್ ಹಾಕಿದೀವಿ ನಾವು, ಲುಬ್ರಿಕೆಂಟ್ ಆಯಿಲ್ ಅನ್ನ, ಸರ್ವೋ 32 ಆಯಿಲ್ ಅನ್ನ ನಾವು ತುಂಬ್ತೀವಲ್ಲ. ಸೊ ಸರ್ವೋ 32 ಅಥವಾ ಬೇರೆ ಮ್ಯಾನುಫ್ಯಾಕ್ಚರರ್ಸ್, ಮೆಷಿನ್ ಮ್ಯಾನುಫ್ಯಾಕ್ಚರರ್ಸ್ ರೆಕಮೆಂಡ್ ಮಾಡಿರ್ತಕ್ಕಂಥ ಆಯಿಲ್ ಅನ್ನ ನಾವು ಇಲ್ಲಿ ಫಿಲ್ ಮಾಡ್ತೀವಿ. ಇದೇನಾಗುತ್ತೆ, ಈ ಗೇರ್ ರೊಟೇಟ್ ಆದಾಗ ಈ ಆಯಿಲ್ ಏನಾಗುತ್ತೆ, ಇದ್ರ ಜೊತೆಗೆ ಹೀಗೆ ಸ್ಪ್ಲಾಶ್ ಆಗುತ್ತೆ. ಅವಾಗ ಏನಾಗುತ್ತೆ, ಎಲ್ಲಾ ಗೇರ್ಗೂ ಕೂಡ ಏನಾಗುತ್ತೆ, ಲುಬ್ರಿಕೇಶನ್ಸ್ ಆಗುತ್ತೆ. ಸೊ ದಿಸ್ ಈಸ್ ಎನ್ಕ್ಲೋಸ್ಡ್ ಗೇರ್ ಟ್ರೈನ್ ಶುಡ್ ಬಿ ಪ್ಯಾಕ್ಡ್ ಇನ್ ಗ್ರೀಸ್ ಆರ್ ರನ್ ಇನ್ ಆಯಿಲ್ ಬಾತ್. ಗ್ರೀಸು ಅಥವಾ ಆಯಿಲ್ ಬಾತ್ ನಲ್ಲಿ ರನ್ ಮಾಡ್ತಕ್ಕಂಥದ್ದು. ಇದು ಅನದರ್ ಮೆಥಡ್ ಆಫ್ ಗೇರ್ ಲುಬ್ರಿಕೇಶನ್ಸ್. Here you can see another one, ಆಯಿಲ್ ಪಂಪ್ ಅನ್ನ ಇಟ್ಟು ಗೇರ್ಗೆ ಲುಬ್ರಿಕೇಶನ್ಸ್ ಅನ್ನ ಮಾಡ್ತಾ ಇರೋದನ್ನ ನೀವು ಈ ಚಿತ್ರದಲ್ಲಿ ನೀವು ಕಾಣ್ತಾ ಇದೀವಿ. ಇನ್ ದಿ ಕೇಸ್ ಆಫ್ ಬಿಗ್ ಗೇರ್ ಬಾಕ್ಸ್, ದೊಡ್ಡ ಗೇರ್ ಬಾಕ್ಸ್ ಇದೆ, ದೊಡ್ಡ ಗೇರು ರನ್ ಆಗ್ತಾ ಇದೆ ಡಿಫರೆಂಟ್ ಲೆವೆಲ್ಸ್ ನಲ್ಲಿ, ಅಲ್ಲಿ ಗೇರ್ ಸೆಟ್ಸ್ಗೆ ಏನ್ ಮಾಡ್ತಾರೆ, ಆಯಿಲ್ ಪಂಪ್. ನೋಡಿ, ಈ ರೀತಿ ಒಂದು ಆಯಿಲ್ ಪಂಪ್ ಹಾಕಿ ಇಲ್ಲಿಂದ ಪೈಪ್ ಲೈನ್ ಮಾಡಿ ಅಲ್ಲಿ ಮೇಲೆಗೆ ಪ್ರೆಷರ್ ಫೀಡ್ ನಲ್ಲಿ ಏನ್ ಮಾಡ್ತೀವಿ ನಾವು, ಲುಬ್ರಿಕೇಶನ್ಸ್ ಅನ್ನ ಮಾಡ್ತೀವಿ. ಸೊ ಈ ರೀತಿ ಸಿಂಪಲ್ ಇಂದ ದೊಡ್ಡ ಗೇರ್ ವರೆಗೆ ಯಾವ ರೀತಿ ಲುಬ್ರಿಕೇಶನ್ಸ್ ಅನ್ನ ಮಾಡೋದು ಅಂತ ಈಗ ನಿಮಗೆ ಚಿತ್ರಗಳಲ್ಲಿ ನಾನು ತೋರಿಸ್ತಾ ಹೋಗಿದ್ದೀನಿ. ಇನ್ನೊಂದು ಮುಖ್ಯವಾದ ಘಟ್ಟ, ಈ ಗೇರ್ ಟೀತ್ ಡ್ಯಾಮೇಜ್ ಆಗುತ್ತೆ. ಒಂದೊಂದು ಟೀತ್ ಏನಾಗೋಗುತ್ತೆ, ಡ್ಯಾಮೇಜ್ ಆಗುತ್ತೆ. ಆ ಡ್ಯಾಮೇಜ್ ಆದ ಸಂದರ್ಭದಲ್ಲಿ ಈ ರಿಪೇರ್ ಆಫ್ ಬ್ರೋಕನ್ ಗೇರ್ ಟೀತ್ ಆರ್ ಟೂತ್ ಅಂತ ಕರಿತೀವಿ. ಯಾವ ರೀತಿ, ಅದರಲ್ಲಿ ಮೊದಲನೇದು ಡೌಟೈಲ್ ಬ್ಲಾಂಕ್ ಮೆಥಡ್ ಅಂತ ಇದೆ. ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಪ್ರಾಕ್ಟಿಕಲ್ ಅಲ್ಲೂ ಕೂಡ ಈ ಡೌಟೈಲ್ ಬ್ಲಾಂಕ್ ಮೆಥಡ್ ಅಲ್ಲಿ ಯಾವ ರೀತಿ ಗೇರ್ ನ ರಿಪೇರ್ ಮಾಡೋದು ಅಂತ ಪ್ರಾಕ್ಟಿಕಲ್ ಕೂಡ ನೀವು ಮಾಡಿದಿರಿ. ಈಗ ನೋಡ್ತಾ ಹೋಗೋಣ. ಸೊ ಇಲ್ಲಿ ಒಂದು ಗೇರ್ ಬ್ಲಾಂಕ್ ಅನ್ನ ಕೊಟ್ಟಿದ್ದಾನೆ, ಸ್ಪರ್ ಗೇರ್ ಬ್ಲಾಂಕ್ ಇದೆ. ಸಪೋರ್ಟ್ ದ ಗೇರ್ ಎಗೇನ್ಸ್ಟ್ ಎ ವಿ ಬ್ಲಾಕ್ ಅಂಡ್ ಕ್ಲಾಂಪ್ ಇಟ್ ಇನ್ ಬೈ ಎ ಪ್ಯಾರಲಲ್ ಕ್ಲಾಂಪ್. ಫಸ್ಟ್ ಏನ್ ಮಾಡಬೇಕು, ಈ ಗೇರ್ ಬ್ಲಾಂಕ್ ಅನ್ನ ಒಂದು ವಿ ಬ್ಲಾಕ್ ನಲ್ಲಿ ಸಪೋರ್ಟ್ ಮಾಡಿ ಅದನ್ನ ಕ್ಲಾಂಪ್ ಅನ್ನ ಮಾಡಬೇಕು. ಏನ್ ಮಾಡಬೇಕು, ಪ್ಯಾರಲಲ್ ಕ್ಲಾಂಪ್ ಅಲ್ಲಿ ಅದನ್ನ ಕ್ಲಾಂಪ್ ಅನ್ನ ಮಾಡಬೇಕು. ನಂತರ ಏನ್ ಮಾಡಬೇಕು, ಮಾರ್ಕ್ ದ ಡೌಟೈಲ್ ಗ್ರೂವ್. ಒಂದು ಡೌಟೈಲ್ ಗ್ರೂವ್ ಅನ್ನ ನಾವೇನ್ ಮಾಡಬೇಕು, ಮಾರ್ಕ್ ಮಾಡಬೇಕು ಆನ್ ದ ಗೇರ್ ವೀಲ್ ಫ್ರಮ್ ಬೋತ್ ಸೈಡ್. ಈ ರೀತಿ ಒಂದು ಡೌಟೈಲ್ ಗ್ರೂವ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಮಾರ್ಕ್ ಮಾಡಬೇಕು. ಯೂಸಿಂಗ್ ವರ್ನಿಯರ್ ಹೈಟ್ ಗೇಜ್ ಅನ್ನ ಯೂಸ್ ಮಾಡಿಕೊಂಡು, ವರ್ನಿಯರ್ ಬೆವಲ್ ಪ್ರೊಟ್ರಾಕ್ಟರ್ ನ ಯೂಸ್ ಮಾಡಿಕೊಂಡು ಇಲ್ಲಿ ಒಂದು ಡೌಟೈಲ್ ಗ್ರೂವ್ ಅನ್ನ ನಾವೇನ್ ಮಾಡಬೇಕು, ಮಾರ್ಕ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್. ಇದು ಗೇರ್ ಬ್ಲಾಂಕ್ ಅನ್ನ ತಗೋಬೇಕು, ಅದನ್ನ ಹೋಲ್ಡ್ ಮಾಡ್ಕೋ, ವಿ ಬ್ಲಾಕ್ ನಲ್ಲಿ ಇಟ್ಕೋಬೇಕು, ಕ್ಲಾಂಪಿಂಗ್ ಮಾಡ್ಕೋಬೇಕು. ಕ್ಲಾಂಪಿಂಗ್ ಮಾಡಿದ ನಂತರ ಒಂದು ಡೌಟೈಲ್ ಗ್ರೂವ್ ಅನ್ನ ಒಂದು ಡಿಸೈನ್ ಮಾಡ್ಕೊಂಡು ನಾವು
ಇಲ್ಲಿ ಆ ಡಿಸೈನ್ಗೆ ಅನುಸಾರವಾಗಿ ಆ ಡ್ರಾಯಿಂಗ್ಗೆ ಅನುಸಾರವಾಗಿ ನಾವು ಇಲ್ಲಿ ಒಂದು ಡೌಟೈಲ್ ಗ್ರೂವ್ ಅನ್ನ ನಾವೇನ್ ಮಾಡಬೇಕು, ಮಾರ್ಕ್ ಮಾಡಬೇಕು. ಈ ಡೌಟೈಲ್ ಬ್ಲಾಂಕ್ ನಲ್ಲಿ ನೀವು ಮಾರ್ಕಿಂಗ್ ಆದ್ಮೇಲೆ ವರ್ನಿಯರ್ ರೈಟ್ ಗೇಜ್ ನಲ್ಲಿ ಮಾರ್ಕಿಂಗ್ ಆದ್ಮೇಲೆ ಪಂಚ್ ದ ಮಾರ್ಕಿಂಗ್ ಲೈನ್ ಏನ್ ಮಾಡ್ಬೇಕು, ನೀವು ಮಾರ್ಕಿಂಗ್ ಲೈನ್ ಅನ್ನ ಏನ್ ಮಾರ್ಕ್ ಮಾಡಿರ್ತೀರಿ ನೀವು ಆ ಮಾರ್ಕಿಂಗ್ ಲೈನ್ಗೆ ಏನ್ ಮಾಡ್ಬೇಕು, ಪಂಚ್ ತಕೊಂಡು ಪಂಚ್ ಮಾಡ್ಬೇಕು. ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಈ ರೀತಿ ಪಂಚ್ ಅನ್ನ ಮಾಡ್ಬೇಕು. ಪಂಚ್ ಮಾಡಿದ ನಂತರ ಏನ್ ಮಾಡ್ಬೇಕು, ಡ್ರಿಲ್ 3 mm dia relief holes, 1 each on the corner of the dovetail. ಈ ಕಾರ್ನರ್ ಅಲ್ಲಿ ಎಲ್ಲೆಲ್ಲಿ ಕಾರ್ನರ್ ಇದೆ ಆ ಕಾರ್ನರ್ ಅಲ್ಲಿ 3 mm dia relief hole ಅನ್ನ ನೀವೇನ್ ಮಾಡ್ಬೇಕು, ಡ್ರಿಲ್ ಮಾಡಬೇಕು, ಕಾರ್ನರ್ ಆಫ್ ದ dovetail. Then remove the material from the gear to shape and size of dovetail as per marking. ನೀವು ಈಗೆಲ್ಲ ಇದನ್ನ ಮಾಡಿರೋದ್ರಿಂದ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ ಇದು. ಸೊ ಏನ್ ಮಾಡ್ತೀರಿ, ಫಸ್ಟ್ ಮಾರ್ಕ್ ಅನ್ನ ಮಾಡಿದ್ರಿ, ಆಮೇಲೆ ಪಂಚ್ ಅನ್ನ ಮಾಡಿದ್ರಿ, ಆಮೇಲೆ ಎಲ್ಲ ಡೌಟೈಲ್ ಕಾರ್ನರ್ ಏನ್ ಮಾಡಿದ್ರಿ, 3 mm ಡ್ರಿಲ್ ಅನ್ನ ಹಾಕಿದ್ರಿ. ಡ್ರಿಲ್ ಅನ್ನ ಹಾಕಾದ್ಮೇಲೆ ಏನ್ ಮಾಡಿದ್ರಿ, ಅದನ್ನ ಕಟ್ ಅನ್ನ ಮಾಡಿದ್ರಿ, ಸಾಯಿಂಗ್ ಮಾಡಿದ್ರಿ. ಸಾಯಿಂಗ್ ನಂತರ ಏನ್ ಮಾಡ್ತೀರಿ, ಅದನ್ನ ಅಲ್ಲಿರ್ತಕ್ಕಂಥ ಬ್ಲಾಂಕ್ ಇರ್ತಕ್ಕಂಥ ಎಲ್ಲ ಮೆಟೀರಿಯಲ್ ಅನ್ನ ಏನ್ ಮಾಡ್ತೀರಿ, ರಿಮೂವ್ ಮಾಡ್ತೀರಿ. ಫೈಲ್ ದ ಬ್ಲಾಂಕ್ ದ ಪ್ರೊಫೈಲ್ ಆಫ್ ದ ಗೇರ್ ಟು ದ ಆಸ್ ಪರ್ ಪಂಚ್ ಮಾರ್ಕ್ ಅನ್ನ ಹೇಗೆ ಕೊಟ್ಟಿರ್ತೀರಿ ಆ ರೀತಿ ಫೈಲ್ ಮಾಡಿ ಅದನ್ನ ನೀವೇನ್ ಮಾಡ್ತೀರಿ, ಫೈಲ್ ದ ಡೌಟೈಲ್ ಪೋರ್ಷನ್ಸ್ ಆಫ್ ದಿ ಬ್ಲಾಂಕ್, ಆ ಶೇಪ್ ಗೆ ನೀವು ಫೈಲ್ ಮಾಡ್ತೀರಿ ಲೈಕ್ ದಟ್. ಇಲ್ಲಿ ನೋಡಿ ಈಗ ಏನಾಯ್ತು, ಇಲ್ಲಿ ಪಂಚ್ ಮಾಡಿ ಮಾರ್ಕ್ ಮಾಡಿ ಆ ಡೌಟೈಲ್ ಅನ್ನ ಡ್ರಿಲ್ ಮಾಡಿ ಕಾರ್ನರ್ ಈ ಕಡೆಗೆಲ್ಲ ಇದನ್ನ ಬ್ಲಾಂಕ್ ಅನ್ನ ತೆಗೆದುಬಿಟ್ಟಿದ್ದೀರಿ. ನಂತರ ಏನ್ ಮಾಡೋದು ಸರ್, ಸೊ ನಂತರ ಏನ್ ಮಾಡಿದ್ರಿ ನೀವು, ಆ ಬ್ಲಾಕ್ ಫಿಟ್ ದ ಬ್ಲಾಂಕ್ ಇಂಟು ದ ಡೌಟೈಲ್ ಗ್ರೂವ್ ದ ಗೇರ್ ವೀಲ್. ಸೊ ಈಗ ನೋಡಿ ಇಲ್ಲಿ ಆ ಬ್ಲಾಂಕ್ ಏನಾಗಿದೆ, ಆ ಬ್ಲಾಂಕ್ ಗೆ ಡೌಟೈಲ್ ಗ್ರೂವ್ಗೆ ಒಂದು ಗೇರ್ ವೀಲ್ ಅನ್ನ ಫಿಟ್ ಮಾಡಿದ್ರಿ. ನೆಸರಿ ಫೈಲ್ ದ ಬ್ಲಾಂಕ್ ಟಿಲ್ ಇಟ್ ಈಸ್ ಫಿಟ್ಸ್. ಅದು ಕರೆಕ್ಟ್ ಆಗಿ ಫಿಟ್ ಆಗೋವರೆಗೆ ನೀವೇನ್ ಮಾಡ್ತೀರಿ, ಆ ಬ್ಲಾಂಕ್ ಅನ್ನ ಗೇರ್ ಟೀತ್ ಬ್ಲಾಂಕ್ ನಾನು ಹೇಳ್ತಾ ಇರೋದು ಅಲ್ಲಿವರೆಗೆ ಏನ್ ಮಾಡ್ತೀರಿ, ನೀವು ಫೈಲ್ ಮಾಡ್ತಾ ಹೋಗ್ತೀರಿ. ನಿಮ್ಮ ಹತ್ರ ಆ ಟೀತ್ ಬ್ಲಾಂಕ್ ಇದೆ ಒಂದು, ಆ ಬ್ಲಾಂಕ್ ಟೀತ್ ಫಿಟ್ ಆಗೋವರೆಗೆ ಅದನ್ನ ಏನ್ ಮಾಡ್ತಾ ಇದ್ದೀರಿ, ಅಲ್ಲಿಗೆ ಕೂರೋವರೆಗೆ ಫೈಲ್ ಮಾಡಿ ಇದನ್ನ ಫಿನಿಶ್ ಮಾಡ್ತೀರಿ. ನಂತರ ಅಪ್ಲೈ ಪರ್ಸಿಯನ್ ಬ್ಲೂ ಆನ್ ದ ಡೌಟೈಲ್ ಗ್ರೂವ್ ಟು ಚೆಕ್ ದ ಐ ಸ್ಪಾಟ್ಸ್ ಇನ್ ದ ಬ್ಲಾಂಕ್ ಪೀಸ್. ಬ್ಲಾಂಕ್ ಪೀಸ್ ನಲ್ಲಿ ಪರ್ಸಿಯನ್ ಬ್ಲೂ ಅನ್ನ ಅಪ್ಲೈ ಮಾಡಿ ಏನ್ ಮಾಡ್ಬೇಕು, ನೀವು ಐ ಸ್ಪಾಟ್ ಇದ್ರೆ ಐ ಸ್ಪಾಟ್ಸ್ ನೆಲ್ಲವನ್ನ ಏನ್ ಮಾಡ್ಬೇಕಾಗುತ್ತೆ, ರಿಮೂವ್ ಮಾಡ್ಬೇಕಾಗುತ್ತೆ. Remove the eye spot and make a snug fit to the dovetail groove. Snug fit ಅಂದ್ರೆ ಹಿಂಗೆ ಪುಷ್ ಫಿಟ್ ಆಗ್ಬೇಕು. ಆ ರೀತಿ ನೀವೇನ್ ಮಾಡಿದ್ರಿ, ನೆಕ್ಸ್ಟ್ ಹಂತದಲ್ಲಿ ಫಿಟ್ ಮಾಡಿದ್ರಿ ಅಲ್ಲಿಗೆ. ನಾವು ಡ್ರಿಲ್ 5.9 mm dia 2 holes ನಾವು ಅಲ್ಲಿ ಡ್ರಿಲ್ ಮಾಡಿದ್ವಿ, 5 mm ಡ್ರಿಲ್ ಮಾಡಿದ್ವಿ, 2 holes up to a depth of 33 mm on the blank and gear wheel in assembled conditions ನಲ್ಲಿ ಏನ್ ಮಾಡ್ಬೇಕು, ನಾವು ಡ್ರಿಲ್ ಅನ್ನ ಮಾಡ್ಬೇಕು. ಡ್ರಿಲ್ ಅನ್ನ ಮಾಡಾದ್ಮೇಲೆ ಆ ಹೋಲ್ ಅನ್ನ ನಾವು ರ್ಯಾಂಡ್ ರಿಮರ್ ಅನ್ನ ಬಳಸ್ಕೊಂಡು ರೀಮಿಂಗ್ ಅನ್ನ ಮಾಡಿದ್ವಿ ಅಲ್ಲಿ. ನಂತರ ಏನ್ ಮಾಡಿದ್ವಿ, ಸೊ ಡಿಸ್ಮೆಂಟಲ್ ದ ಅಸೆಂಬ್ಲಿ ಅಂಡ್ ರಿಮೂವ್ ದ ಚಿಪ್ಸ್ ಫ್ರಮ್ ದ ಹೋಲ್ ಆಫ್ ದ ಗೇರ್ ಅಂಡ್ ದ ಬ್ಲಾಂಕ್. ಏನ್ ಮಾಡ್ತೀವಿ, ಈಗ ಅಲ್ಲಿರ್ತಕ್ಕಂಥ ಬರ್ಸು ಆ ಚಿಪ್ಸು ಅದೆಲ್ಲವನ್ನ ಏನ್ ಮಾಡಿದ್ವಿ, ಕ್ಲೀನ್ ಮಾಡಿದ್ವಿ. ನಂತರ ಏನ್ ಮಾಡಿದ್ವಿ, ಇದೆಲ್ಲ ನೀವು ಮಾಡಿರೋದ್ರಿಂದ ಹೇಳ್ತಾ ಹೋದ್ರೆ ಈಜಿ ಆಗುತ್ತೆ. ಅಸೆಂಬಲ್ ಅಗೈನ್ ಅಂಡ್ ಫಿಟ್ ದ ಡೌಲ್ ಪಿನ್ಸ್ ಇನ್ ದ ಹೋಲ್ಸ್ ಬೈ ಸ್ಲೈಟ್ ಟ್ಯಾಪಿಂಗ್. ಅದನ್ನ ಹಿಂಗ್ ಹೊಡೆದು ಆ ಗೇರ್ ಬ್ಲಾಂಕ್ ಅನ್ನ ಅದ್ರೊಳಗಡೆ ಏನ್ ಮಾಡ್ತೀರಿ, ನೀವು ಅಸೆಂಬಲ್ ಅನ್ನ ಮಾಡ್ತೀರಿ. ಫೈಲ್ ದ ಪ್ರೊಫೈಲ್ ಆಫ್ ದ ಗೇರ್ ಟು ದಿ ಕರೆಕ್ಟ್ ಶೇಪ್. ಈಗ ಏನ್ ಮಾಡ್ತೀರಿ, ಆ ಬ್ಲಾಂಕ್ ಅನ್ನ ಈಗ ಫೈಲ್ ಮಾಡ್ತೀರಿ. ಯೂಸ್ ಎ ಟೆಂಪ್ಲೇಟ್, ಚೆಕ್ ದ ಪ್ರೊಫೈಲ್. ಟೆಂಪ್ಲೇಟ್ ಅನ್ನ ಇಟ್ಕೊಂಡು ಏನ್ ಮಾಡ್ತೀರಿ, ಚೆಕ್ ಮಾಡ್ತೀರಿ. ಫಿಲ್ ಆನ್ ದ ಸೈಡ್ಸ್ ಆಫ್ ದ ಬ್ಲಾಂಕ್ ಪ್ಲಸ್ ವಿತ್ ದ ಗೇರ್. ಕರೆಕ್ಟ್ ಆಗಿ ಟೆಂಪ್ಲೇಟ್ ಇಟ್ಕೊಂಡು ಚೆಕ್ ಮಾಡಿ ಅದನ್ನ ಫಿಲ್ ಮಾಡ್ತೀರಿ. ಯಾವ ರೀತಿ ಫಿಲ್ ಮಾಡ್ತೀರಿ ಅಂದ್ರೆ ವೆಲ್ಡಿಂಗ್ ಮಾಡೋದ್ರ ಮೂಲಕ. ಫೈಲ್ ದ ಬ್ರೋಕನ್ ಟು ಸರ್ಫೇಸ್ ಫ್ಲಾಟ್ ಆಸ್ ಫಿಗರ್. ಇದು ಒಂದು ಮೆಥಡ್. ಈಗ ಎರಡನೇ ಮೆಥಡ್ ಡೌಟೈಲ್ ಮೆಥಡ್ ಆಯ್ತು, ಈಗ ವೆಲ್ಡಿಂಗ್ ಮೆಥಡ್. ಅದನ್ನ ಫಿಲ್ ಮಾಡಿ ಅದನ್ನ ಪಿನ್ ಮಾಡಿ ಫಿನಿಶ್ ಮಾಡಿದ್ರಿ. ಈಗ ಫೈಲ್ ದ ಬ್ರೋಕನ್ ಟು ಸರ್ಫೇಸ್ ಫ್ಲಾಟ್ ಆಸ್ ಫಿಗರ್. ಇಲ್ಲಿ ನೋಡಿ, ಈಗ ಫ್ಲಾಟ್ ಮಾಡಿ ಎರಡನೇ ಮೆಥಡ್ ವೆಲ್ಡಿಂಗ್ ಮೆಥಡ್. ಈ ಮೆಥಡ್ ಅನ್ನು ಮಾಡಿದಿರಿ ನೀವು. ಈಗ ಏನ್ ಮಾಡ್ತಾ ಇದೀರಿ, ಇದನ್ನ ಫಿನಿಶ್ ಮಾಡಿದೀರಾ. ಮಾರ್ಕ್ 4 ಹೋಲ್ಸ್. ಇದ್ರ ಮೇಲೆ 4 ಹೋಲ್ಸ್ ಅನ್ನ ಮಾರ್ಕ್ ಮಾಡ್ತೀವಿ. 10 mm
ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಹೋಲ್ಸ್, ಒಂದು ಸೆಂಟರ್ ಇಂದ ಒಂದು ಸೆಂಟರ್ಗೆ 10 mm ಡಿಸ್ಟೆನ್ಸ್ ಅನ್ನ ಬಿಟ್ಟು ಡ್ರಿಲ್ ಹೋಲ್ ಅನ್ನ ಮಾಡ್ತೀವಿ. ಡ್ರಿಲ್ ಅನ್ನ ಪಂಚ್ ದ ಸೆಂಟರ್ ಫಾರ್ ಡ್ರಿಲ್ ಹೋಲ್ಸ್. ನೋಡಿ ಇಲ್ಲಿ 4 ಹೋಲ್ ಮಾಡ್ಲಿಕ್ಕೆ ಸೆಂಟರ್ ಪಂಚ್ ನಲ್ಲಿ ಪಂಚ್ ಮಾಡಿದೀವಿ. ನಂತರ ಏನ್ ಮಾಡ್ತಾ ಇದೀವಿ, 5 mm ಹೋಲ್ ಹಾಕಿ M6 ಟ್ಯಾಪಿಂಗ್ ಅನ್ನ ಮಾಡ್ತಾ ಇದೀವಿ. ಆ ಟ್ಯಾಪ್ ಡ್ರಿಲ್ ಹಾಕದ್ಮೇಲೆ ಏನ್ ಮಾಡ್ತೀವಿ, ಟ್ಯಾಪಿಂಗ್ ಅನ್ನ ಮಾಡ್ತೀವಿ. ಚಿಪ್ಸ್ ಅನ್ನ ತೆಗೆದು ಕ್ಲೀನ್ ಅನ್ನ ಮಾಡ್ತೀವಿ. ನಂತರ ಏನ್ ಮಾಡ್ತಾ ಇದೀವಿ ನೋಡಿ, ಇಲ್ಲಿ ಟ್ಯಾಪಿಂಗ್ ಆಗ್ತಾ ಇದೆ. ಅದರ ನಂತರ ಏನಾಯ್ತು, ವೆಲ್ಡಿಂಗ್ ಮೆಥಡ್ ಅಲ್ಲಿ ಫಿಕ್ಸ್ ದ 4 hexagonal headed M6 ಬೋಲ್ಟ್. ಇಲ್ಲಿ 4 M6 hexagonal headed ಬೋಲ್ಟ್ ಅನ್ನ ಇಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಫಿಕ್ಸ್ ಮಾಡಿದೀವಿ ಇಂಟು ದ ಟ್ಯಾಪ್ಡ್ ಹೋಲ್ಸ್ ಅಂಡ್ ಟೈಟನ್ ದೆಮ್ ಸೆಕ್ಯೂರ್ಲಿ. ಇದನ್ನ ಆಮೇಲೆ ನಂತರ ಏನ್ ಮಾಡ್ತೀವಿ, ಟೈಟನ್ ಮಾಡ್ತೀವಿ. ಕಟ್ ಆಫ್ ದ hexagonal head ಆಫ್ ದ ಬೋಲ್ಟ್ಸ್ ಬೈ ಆಕ್ಸಾಯಿಂಗ್. ಎಡ್ ಬರುತ್ತಲ್ಲ ಮೇಲೆ, ನಂತರ ಏನ್ ಮಾಡೋದು, ಅದನ್ನ ಕಟ್ ಮಾಡಿ ತೆಗೆದಾಕ್ತಕ್ಕಂಥದ್ದು. ನಂತರ ಏನ್ ಮಾಡ್ತೀವಿ, ಬಿಲ್ಡ್ ಅಪ್ ದ ಮೆಟೀರಿಯಲ್. ಇಲ್ಲಿ ಏನ್ ಮಾಡ್ಬೇಕು, ವೆಲ್ಡಿಂಗ್ ಮಾಡಿ ಮಾಡಿ ನೋಡಿ ಈ ರೀತಿ ಬಿಲ್ಡ್ ಅಪ್ ಮಾಡ್ತಕ್ಕಂಥದ್ದು. ಅದ್ರ ಮೇಲೆ ವೆಲ್ಡಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಇದು ಮುರಿದೋಗಿರ್ತಕ್ಕಂಥ ಟೀತ್ ಅನ್ನ ರೆಡಿ ಮಾಡ್ತಕ್ಕಂಥದ್ದು, ರಿಪೇರಿ ಮಾಡ್ತಕ್ಕಂಥ ವಿಧಾನ. ಆ ಒಂದು ಪ್ರೊಫೈಲ್ ಶೇಪ್ಗೆ ನಾವು ವೆಲ್ಡ್ ಮಾಡಿ ಮೆಟೀರಿಯಲ್ ಅನ್ನ ಬಿಲ್ಡ್ ಅಪ್ ಮಾಡ್ತೀವಿ. ನಂತರ ಏನ್ ಮಾಡ್ತೀವಿ, ಬಿಲ್ಡ್ ಅಪ್ ಮಾಡಿದ ನಂತರ ಅದನ್ನ ಫೈಲ್ ಮಾಡಿ ಫಿನಿಶ್ ಮಾಡ್ತೀವಿ. ಸೊ ಈ ರೀತಿ ಟೆಂಪ್ಲೇಟ್ ಅನ್ನ ಇಟ್ಕೊಂಡು ಏನ್ ಮಾಡ್ತೀವಿ, ನಾವು ಬಿಲ್ಡ್ ಅಪ್ ಮೆಟೀರಿಯಲ್ ಮೇಲೆ ಫ್ರೀಕ್ವೆಂಟ್ ಆಗಿ ಚೆಕ್ ಮಾಡ್ತೀವಿ. ಕರೆಕ್ಟ್ ಶೇಪ್ ಮತ್ತೆ ಕರೆಕ್ಟ್ ಪಿಚ್ ಗೆ ಅದನ್ನ ಏನ್ ಮಾಡ್ತೀವಿ, ಫಿನಿಶ್ ಮಾಡ್ತಾ ಹೋಗ್ತೀವಿ. ನಂತರ ಅದನ್ನ ಮ್ಯಾಚ್ ಮಾಡಿ ಚೆಕ್ ಮಾಡ್ತೀವಿ. ಸೊ ಈಗ ಏನಾಗಿದೆ, ಅದು ಹೊಸ ಟೂತ್ ತರ ಆಗಿರುತ್ತೆ. ಅಂದ್ರೆ 2 ಮೆಥಡ್ ಇದೆ, ಒಂದು ಡೌಟೈಲ್ ಮೆಥಡ್, ಇನ್ನೊಂದು ವೆಲ್ಡಿಂಗ್ ಮೆಥಡ್. ಇವೆರಡು ಮೆಥಡ್ ಮೂಲಕ ನಾವೇನ್ ಮಾಡಿದ್ವಿ, ಗೇರ್ ಅನ್ನ ರಿಪೇರಿಯನ್ನ ಮಾಡಿದ್ವಿ. ತರಬೇತಿದಾರರೇ, ಇವತ್ತು ಸ್ಪರ್ ಗೇರ್ ಎಲಿಮೆಂಟ್ಸ್ ಮಾಡ್ಯೂಲ್ ಅಂದ್ರೆ ಏನು, ಪಿಚ್ ಸರ್ಕಲ್ ಅಂದ್ರೆ ಏನು, ಅಡೆಂಡಮ್ ಅಂದ್ರೆ ಏನು, ಡಿಡೆಂಡಮ್ ಅಂದ್ರೆ ಏನು, ಈಗ ಅದರ ಮೇಲೆಲ್ಲ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ನಾನು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ. ಅದರ ನಂತರ ವೆಲಾಸಿಟಿ ರೇಷಿಯೋ ಅಂದ್ರೆ ಏನು, ಈ ವೆಲಾಸಿಟಿ ರೇಷಿಯೋ ಯಾಕೆ ಬೇಕು ಅಂತ ನೋಡಿದ್ವಿ. ಮತ್ತೆ ಗೇರ್ ಟ್ರೈನ್ಸ್ ಅನ್ನ ನೋಡಿದ್ವಿ, 3 ತರ, ಸಿಂಪಲ್, ಕಾಂಪೌಂಡ್, ಪ್ಲಾನೆಟರಿ ಗೇರ್ ಟ್ರೈನ್ಸ್ ಅನ್ನ ನೋಡಿದ್ವಿ. ಅದಾದ್ಮೇಲೆ ಗೇರ್ ರಿಪೇರ್ಸ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಂಡಿದೀವಿ. ಪ್ರಾಕ್ಟಿಕಲ್ ಕೂಡ ಗೇರ್ ರಿಪೇರ್ ಅನ್ನ ನೀವು ಮಾಡಿದಿರಿ, ಹಾಗಾಗಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಸೊ ನಾವು ಕಮ್ ಟು ದಿ ಚೂಸ್ ದ ಕರೆಕ್ಟ್ ಆನ್ಸರ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಏನ್ ಹೇಳುತ್ತೆ ಮೊದಲನೇ ಪ್ರಶ್ನೆ, ವಾಟ್ ಇಸ್ ದ ನೇಮ್ ಆಫ್ ದಿ ಪಾರ್ಟ್ ಮಾರ್ಕ್ಡ್ ಆಸ್ ಎಕ್ಸ್ ಇನ್ ದ ಗೇರ್. ಇಲ್ಲಿ ನಿಮಗೆ ಈ ಚಿತ್ರದಲ್ಲಿ ಒಂದು ಗೇರ್ ಬ್ಲಾಂಕ್ ಬಂದಿದೆ, ಗೇರು ಸ್ಪರ್ ಗೇರ್ ಇದೆ. ಇಲ್ಲಿ ಎಕ್ಸ್ ಅನ್ನ ತೋರಿಸಿದಾನೆ. ಇದು ಏನು ಅಂತ ಹೇಳ್ಬೇಕು ನೀವು, ಹಾಗೆ ಏನು ಹೇಳ್ಬೇಕಾಗಿಲ್ಲ. ಇಲ್ಲಿ ನಾನು ಆನ್ಸರ್ ಕೊಡ್ತೀನಿ. ಪಿಚ್ ಲೈನು, ಡಿಡೆಂಡಮು, ಅಡೆಂಡಮು, ಫೇಸ್ ವಿಡ್ತ್. ನೋಡಿ ಇಲ್ಲಿ ಪಿಚ್ ಲೈನ್ ಅಂತೂ ಅಲ್ಲ, ಡಿಡೆಂಡಮ್ ಅಂತೂ ಅಲ್ಲ, ಅಡೆಂಡಮ್ ಅಂತೂ ಅಲ್ಲ. ಹಾಗಾದ್ರೆ ಏನದು, ಫೇಸ್ ವಿಡ್ತ್. ಡಿ ಇಸ್ ಕಾಲ್ಡ್ ಫೇಸ್ ವಿಡ್ತ್ ಅಂತ ನಾವು ಇದನ್ನ ಕರಿತೀವಿ. ಗೊತ್ತಾಯ್ತಲ್ಲ. What is the name of the radial distance between the pitch circle and the root circle in the gate? ಪಿಚ್ ಸರ್ಕಲ್ ಮತ್ತೆ ರೂಟ್ ಸರ್ಕಲ್ ಗೆ ಇರ್ತಕ್ಕಂಥ ರೇಡಿಯಲ್ ಡಿಸ್ಟೆನ್ಸ್ ನಾವು ಏನಂತ ಕರಿತೀವಿ. 4 ಆನ್ಸರ್ ಇದೆ, ಬ್ಯಾಂಡು, ಅಡೆಂಡಮ್, ಡಿಡೆಂಡಮ್, ವರ್ಕಿಂಗ್ ಡೆಪ್. ಸೊ ಡಿಡೆಂಡಮ್ ಅಂತ ಕರಿತೀವಿ. ರೂಟ್ ಸರ್ಕಲ್ ಅಂದ್ರೆ ಕೆಳಗಡೆಯಿಂದ ಮಧ್ಯದಲ್ಲಿ ಇರ್ತಕ್ಕಂಥ ಪಿಚ್ ಸರ್ಕಲ್ ಡಿಡೆಂಡಮ್, ಮೇಲ್ಗಡೆ ಇರ್ತಕ್ಕಂಥ ಔಟರ್ ಸರ್ಕಲ್ ಗೆ ಏನಂತ ಕರಿತೀವಿ, ಅಡೆಂಡಮ್ ಸರ್ಕಲ್, ಅಡೆಂಡಮ್ ಅಂತ ಕರಿತೀವಿ. ಇದಕ್ಕೆ ಸಿ ಸರಿಯಾದ ಉತ್ತರ. ವಿಚ್ ಇಸ್ ದ ಇಮ್ಯಾಜಿನರಿ ಸರ್ಕಲ್ ಅಂಡ್ 2 ಮೇಟಿಂಗ್ ಗೇರ್ಸ್. ನಾನು ಹೇಳಿದೆ, ನಾನು ಇಮ್ಯಾಜಿನರಿ ಸರ್ಕಲ್ ಯಾವುದು ಅಂತ. ಈಗ ಇಲ್ಲಿ ಆನ್ಸರ್ ಬರುತ್ತೆ. ಯಾವ ಗೇರು, ರೂಟ್ ಸರ್ಕಲ್, ಪಿಚ್ ಸರ್ಕಲ್, ಬೇಸ್ ಸರ್ಕಲ್ ಅಂಡ್ ಅಡೆಂಡಮ್ ಸರ್ಕಲ್. ಯಾವ ಸರ್ಕಲ್ ಇಮ್ಯಾಜಿನರಿ, ಪಿಚ್ ಸರ್ಕಲ್ ಅನ್ನೇ ನಾವೇನಂತ ಕರಿತೀವಿ, ಇಮ್ಯಾಜಿನರಿ ಸರ್ಕಲ್. 2 ಮೇಟಿಂಗ್ ಗೇರ್ಸ್ ನಲ್ಲಿ ಮಧ್ಯ ಬರ್ತಕ್ಕಂಥ ಒಂದು ಇಮ್ಯಾಜಿನರಿ ಲೈನ್ ಅನ್ನು ನಾವು ಪಿಚ್ ಸರ್ಕಲ್ ಅಂತ ನಾವು ಕರಿತೀವಿ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಆಸ್ ಎಕ್ಸ್ ಆಫ್ ದ ಗೇರ್. ಅಗೈನ್ ಇನ್ನೊಂದು ಎಕ್ಸ್ ಅಂತ ತೋರಿಸಿದಾನೆ. ಈ ಎಕ್ಸ್ ನಲ್ಲಿ ಇಲ್ಲಿ ತೋರಿಸಿರ್ತಕ್ಕಂಥ ಎಕ್ಸ್ ಡಿಸ್ಟೆನ್ಸ್ ಇದೆಯಲ್ಲ, ಇದನ್ನ ಏನಂತ ಕರಿತೀವಿ. ವಾಟ್ ಇಸ್ ದಿಸ್, ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಆಸ್ ಎ ಎಕ್ಸ್ ಆಫ್ ಗೇರ್. ಏನ್ ಹೇಳ್ತಾನೆ, ಇದನ್ನು ನಿಮ್ಗೆ ತೋರಿಸಿದ್ದೀನಿ. ಒಂದು ಪ್ಲಾಂಕ್ ಅಂತ ಇದೆ, ಇನ್ನೊಂದು ಅಡೆಂಡಮ್ ಅಂತ ಇದೆ, ಇನ್ನೊಂದು ಬೇಸ್ ವಿಡ್ತ್ ಇದೆ, ಮತ್ತೊಂದು ರೂಟ್ ಸರ್ಕಲ್ ಇದೆ.
ಇದನ್ನ ಏನಂತ ಕರಿತೀವಿ? ದಿಸ್ ಇಸ್ ಕಾಲ್ಡ್ ಅಡೆಂಡಮ್. ಇಲ್ಲಿ ಮೇಲ್ಗಡೆ ಇರೋದು ಅಡೆಂಡಮ್, ಇಲ್ಲಿಂದ ಇಲ್ಲಿಗಿರೋದು ಅಡೆಂಡಮ್. ಇಲ್ಲಿ ಎಕ್ಸ್ ಅಂತ ತೋರಿಸಿರೋದೇನು? ಅಡೆಂಡಮ್. ಮುಂದಿನ ಪ್ರಶ್ನೆ, ವಾಟ್ ಇಸ್ ದ ನೇಮ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಗೇರ್ ಮಾರ್ಕ್ಡ್ ಆಸ್ ಎಕ್ಸ್? ಮತ್ತೆ ಅಗೇನ್ ಇನ್ನೊಂದು ಚಿತ್ರ ಬಂತು. ಸೊ ಈ ಒಂದು ಲಾಸ್ಟ್ ಬಾಟಮ್ ಇಲ್ಲಿದೆ ಒಂದು ಸರ್ಕಲ್. ಈ ಸರ್ಕಲ್ ಆರ್ಕ್ ಅನ್ನ ಏನಂತ ಹೇಳ್ಬೇಕು ನೀವು? ಇಲ್ಲಿ ಪ್ಲಾಂಕ್ ಅಂತದೆ, ರೂಟ್ ಸರ್ಕಲ್ ಅಂತ ಇದೆ, ಫೇಸ್ ವಿಡ್ತ್ ಅಂತ ಇದೆ, ಅಡೆಂಡಮ್ ಅಂತ ಇದೆ. ಇದನ್ನ ಏನಂತ ಕರಿತೀವಿ ನಾವು? ರೂಟ್ ಸರ್ಕಲ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇದನ್ನ ಏನಂತ ಕರಿತೀವಿ ನಾವು? ರೂಟ್ ಸರ್ಕಲ್. ರೂಟ್ ಸರ್ಕಲ್. ಮುಂದಿನ ಪ್ರಶ್ನೆ, ವಾಟ್ ಇಸ್ ದ ಟರ್ಮ್ ಮಾರ್ಕ್ಡ್ ಆಸ್ ಎಕ್ಸ್ ಇನ್ ಗೇರ್? ಹೇಗೆ ಇಲ್ಲೊಂದು ಲೈನ್ ಅನ್ನ ಮಾರ್ಕ್ ಮಾಡಿ ತೋರಿಸಿದಾನೆ, ಎಲ್ಲ ಎಲಿಮೆಂಟ್ಸ್ ಆಫ್ ಗೇರ್ ನಲ್ಲಿ ಬರ್ತಕ್ಕಂಥದ್ದು. ಇದನ್ನ ನಾವು ಏನಂತ ಕರಿತೀವಿ? ರೂಟ್ ಸರ್ಕಲ್, ಬೇಸ್ ಸರ್ಕಲ್, ಪಿಚ್ ಸರ್ಕಲ್ ಅಥವಾ ಔಟ್ ಸೈಡ್ ಸರ್ಕಲ್? ಯಾವ ಸರ್ಕಲ್ ಇದು? ಪಿಚ್ ಸರ್ಕಲ್. ಎಂತ ಸರ್ಕಲ್ ಅಂತ ಕರಿತೀವಿ? ಇದನ್ನ ಪಿಚ್ ಸರ್ಕಲ್ ಅಂತ ನಾವು ಕರಿತೀವಿ. ವಾಟ್ ಇಸ್ ದ ಎಲಿಮೆಂಟ್ ಮಾರ್ಕ್ಡ್ ಆಸ್ ಎಕ್ಸ್ ಇನ್ ಎ ಗೇರ್? ಹೇಗೆ ಇನ್ನೊಂದು ತೋರಿಸಿದಾನೆ, ಇದು ನಿಮಗೆ ನೋಡದಕ್ಕೆ ಗೊತ್ತಾಗಿದೆ. ಸೊ ಪ್ಲಾನ್, ಟಾಪ್ ಲ್ಯಾಂಡ್, ಫಿಲ್ಲೆಟ್ ಅಂಡ್ ಬೇಸ್. ಇದೇನಿದು? ಟಾಪ್ ಲ್ಯಾಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನ? ಟಾಪ್ ಲ್ಯಾಂಡ್ ಅಂತ ನಾವು ಇದನ್ನ ಕರಿತೀವಿ. ಟಾಪ್ ಲ್ಯಾಂಡ್, ಬಾಟಮ್ ಲ್ಯಾಂಡ್ ಅಂತ ತೋರಿಸ್ತೆ. ದಿಸ್ ಇಸ್ ಕಾಲ್ಡ್ ಟಾಪ್ ಲ್ಯಾಂಡ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ಎಲಿಮೆಂಟ್ ಆಫ್ ಗೇರ್ ಮಾರ್ಕ್ಡ್ ಎಕ್ಸ್? ಇದು ಏನು? ಇಲ್ಲಿ ತೋರಿಸಿದಾನೆ ಈ ಲೈನ್ ಏನು? ಸೊ ಇಲ್ಲಿ ಪಿಚ್ ಲೈನ್ ಅಂತ ಇದೆ, ಫೇಸ್ ವಿಡ್ತ್ ಅಂತ ಇದೆ, ಅಡೆಂಡಮ್ ಸರ್ಕಲ್ ಅಂತ ಇದೆ, ಡಿಡೆಂಡಮ್ ಸರ್ಕಲ್ ಇದೆ. ಯಾವ ಸರ್ಕಲ್ ಇದು? ದಿಸ್ ಇಸ್ ಕಾಲ್ಡ್ ಅಡೆಂಡಮ್ ಸರ್ಕಲ್. ಈ ಮೇಲ್ಗಡೆ ಇರ್ತಕ್ಕಂತ ಸರ್ಕಲ್ ಗೆ ಏನಂತ ಕರಿತೀವಿ ನಾವು? ಅಡೆಂಡಮ್ ಸರ್ಕಲ್. ಬಾಟಮ್ ಸರ್ಕಲ್ ಗೆ ಡಿಡೆಂಡಮ್ ಸರ್ಕಲ್ ಅಂತ ಕರಿತೀವಿ. ಮೇಲ್ಗಡೆ ಇರ್ತಕ್ಕಂಥದಕ್ಕೆ ಅಡೆಂಡಮ್ ಸರ್ಕಲ್ ಅಂತ ನಾವು ಕರಿತೀವಿ. ನಿಮ್ಗೆ ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದೀನಿ. ವೆಲಾಸಿಟಿ ರೇಷಿಯೋಗೆ ಸಂಬಂಧಪಟ್ಟಂಗೆ N1 T1 is equal to N2 T2 ಅಂತ ನಿಮ್ಗೆ ಹೇಳಿದೆ. ಇಲ್ಲಿ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಟೀತ್ ಆಫ್ ದ ಡ್ರೈವನ್ ಗೇರ್ ಆಫ್ ದ ಅರೇಂಜ್ಮೆಂಟ್ ಝೋನ್. ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ T2? ಅಂದ್ರೆ ಇಲ್ಲಿ T2 ಅಂದ್ರೆ ಟೀತ್, ಗೊತ್ತಾಯ್ತಾ? ಡ್ರೈವರ್ದು ಟೀತ್ ಎಷ್ಟಿದೆ, ಫಾಲೋವರ್ದು ಎಷ್ಟು ಟೀತ್ ಇದೆ, T2 ಎಷ್ಟು ಅಂತ ನೀವು ಕಂಡುಹಿಡಿಯಬೇಕು. ಇಲ್ಲಿ ಅವನೇ ಕೊಟ್ಟಿದ್ದಾನೆ N1 is equal to 1200 RPM, T1 is equal to 20 teeth, N2 is equal to 600 RPM, T2 ಎಷ್ಟು ಅಂತ ಕೊಟ್ಟಿದ್ದಾನೆ. ಈಗ ನೋಡಿ, ಇದ್ರದ್ದು ಕೊಟ್ಟಿದ್ದಾನೆ. ಸ್ಮಾಲ್ ವೀಲು 1200 RPM. ಇಲ್ಲಿ ಎಷ್ಟು ಟೀತ್ ಇದೆ? ಡ್ರೈವಿಂಗ್ ಗೇರ್ ನಲ್ಲಿ 20 ಟೀತ್ ಇದೆ. ನೀವೇನ್ ಮಾಡ್ಬೇಕೀಗ? ಡ್ರೈವನ್ ಗೇರ್ದು ಸ್ಪೀಡ್ ಅನ್ನ ಕೊಟ್ಟಿದ್ದಾನೆ, ಅದ್ರದ್ದು ನಂಬರ್ ಆಫ್ ಟೀತ್ ಎಷ್ಟು ಅಂತ ನೀವು ಕಂಡುಹಿಡಿಯಬೇಕು. ಸಿಂಪಲ್. ಅದಕ್ಕೆ ಫಾರ್ಮುಲಾ ಗೊತ್ತು ನಿಮಗೆ. N1 T1 is equal to N2 T2. N1 ಗೊತ್ತಿದ್ದಾನೆ, ಇಲ್ಲಿ ವ್ಯಾಲ್ಯೂ ಅನ್ನ ಅಡಾಪ್ಟ್ ಮಾಡಿ 1200, T1 ಅಂದ್ರೆ 22, N2 ಅಂದ್ರೆ 600, T2 ಅದನ್ನ ನೀವು ಕಂಡುಹಿಡಿಯಬೇಕು. ಇದನ್ನ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1200 into 20 divided by 600 ಕೆಳಗಡೆ ಬರುತ್ತೆ. 20 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 20 ಇದೆ, ಇಲ್ಲಿ 12 ಇದೆ. ಎರಡನ್ನು ಕೂಡಿದ್ರೆ ಏನಾಗುತ್ತೆ? 6 12, 22 40, 40 ಟೀತ್. ಹಾಗಾದ್ರೆ ಇಲ್ಲಿ ಎಷ್ಟು ಟೀತ್ ಇದೆ? ದೊಡ್ಡ ಡ್ರೈವನ್ ಗೇರ್ ಅಲ್ಲಿ 40 ಟೀತ್ ಇದೆ. ಈ ದೊಡ್ಡ ವೀಲ್ ನಲ್ಲಿ ಎಷ್ಟಿದೆ? T2 ನಲ್ಲಿ 40 ಟೀತ್. ಸೊ ಲೈಕ್ ದಟ್ ವಿ ಕ್ಯಾನ್ ask the questions in the examinations. ಟುಡೇ ನಾನು ಪ್ರಮುಖವಾದ ನಿಮ್ಮ ಪಠ್ಯದಲ್ಲಿ ಯಾವ್ಯಾವ ಪಾಠಗಳನ್ನ ಕೊಟ್ಟಿದ್ದಾನೆ, ಎಲಿಮೆಂಟ್ಸ್ ನ ಕೊಟ್ಟಿದ್ದಾನೆ, ಯಾವ್ಯಾವ ಪ್ರಶ್ನೆಗಳನ್ನ ನಿಮಗೆ ಎಕ್ಸಾಮ್ ನಲ್ಲಿ ಇದುವರೆಗೆ ಕೇಳಿದ್ದಾನೆ, ಟರ್ಮಿನಾಲಜಿ ಬಗ್ಗೆ, ಅವೆಲ್ಲ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ಪ್ರಶ್ನೆಗಳು ನಿಮಗೆ BharatSkill.com ನಲ್ಲಿ ಈ ಗೇರ್ ಡ್ರೈವ್ ಪವರ್ ಟ್ರಾನ್ಸ್ಮಿಷನ್ ಬೈ ಗೇರ್ ಅಂತ ಇದೆ, ಅದರ ಅಡಿಯಲ್ಲಿ ಅನೇಕ ಪ್ರಶ್ನೆಗಳಿದೆ. ಮತ್ತೆ ನಿಮಗೆ ಆನ್ಲೈನ್ ಟೆಸ್ಟಿಂಗ್ ಅಲ್ಲೂ ಕೂಡ ಇದ್ರ ಬಗ್ಗೆ ಅನೇಕ ಪ್ರಶ್ನೆಗಳಿದೆ. ಅವುಗಳೆಲ್ಲವನ್ನ ಸಾಲ್ವ್ ಮಾಡಿ ನಿಮ್ಗೇನಾದ್ರೂ ಡೌಟ್ ಇದ್ದಾಗ ನನಗೆ ಕೇಳಿ. ಸೊ ಇಲ್ಲಿವರೆಗೆ ಶಾಂತ ರೀತಿಯಲ್ಲಿ ಪಾಠ ಕೇಳಿದಿರಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಥ್ಯಾಂಕ್ ಯು ಎವ್ರಿಬಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.